ಅದ್ವೈತ ಸಂಭವ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಸ್ವರೂಪಗಳೇ ಆದ ಪರಮ ಸದ್ಗುರುವಿನ ಪವಿತ್ರ ಪಾದಾರವಿಂದಗಳಲ್ಲಿ ಗ್ರಂಥಕರ್ತರು ಕಾರ್ಯಕ್ಕೆ ಕಾರಣೀಭೂತರು ಆದ ಶ್ರೀರಾಮ ಗುರುಗಳ ಹಿರಿಯ ಪಾದಾರವಿಂದಗಳಲ್ಲಿ ಕೂಡ ಪ್ರಥಮಸ್ಥನಾಗಿ ಅದೇ ರೀತಿಯಾಗಿ ಪ್ರಸ್ತುತ ಗ್ರಂಥವನ್ನು ಮರಾಠಿ ಭಾಷೆಯಲ್ಲಿ ಅನುವಾದಿಸಿದಂತಹ ನೆನೆ ಮಹತ್ತರ ಕೈಲಾದಗಳಿಗೂ ಕೂಡ ಅನಂತ ತೀರ್ಥಗಳನ್ನು ನಮಸ್ಕಾರವನ್ನು ಸಲ್ಲಿಸಿ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಷಯವನ್ನು ತಿಳಿದು ಧನ್ಯರಾಗಬೇಕು ಅಂತ ಅಪೇಕ್ಷೆಯಿಂದ ಪ್ರಸ್ತುತ ಗ್ರಂಥದಲ್ಲಿ ಪ್ರವೃತ್ತರಾದ ನಮ್ಮೆಲ್ಲ ಸರ್ವಶರಣೀಯರ ಹೃದಯಕ್ಕೆ ಹೃದಯದಲ್ಲಿ ವಾಸ ಮಾಡತಕ್ಕಂಥ ಆ ಪರಾತ್ಪರ ಪರಿಶೀಲಿಸಿ ಅವರನ್ನು ತಮ್ಮೆಲ್ಲರಿಗೂ ಶ್ರಮಿಸರಂತ ಇನ್ನೊಂದು ದಿವಸ ಏನ್ ಹೇಳ್ಕೊಂಡು ಹೇಳ್ತಾದ್ರೆ ಗಾಂಜೆಯನ್ನು ಸೇರಿದಂಥ ಅಥವಾ ಆ ಗಾಂಜೆಯ ಸೇವನೆ ಮಾಡಿದಂತಹ ಬ್ರಾಹ್ಮಣ ಆ ಗಾಂಜೆಯ ಪ್ರಭಾವದಿಂದ ನಾನು ಬ್ರಾಹ್ಮಣ ಅಲ್ಲ, ನಾನು ಶೂದ್ರ, ನಾನು ಕ್ಷತ್ರಿಯ, ನಾನು ವೈಶ್ಯ ಅನ್ನುವಂತ ಭ್ರಮೆಯಿಂದ ಕೂಡಿದಂತ ವ್ಯವಹಾರವನ್ನು ಆ ಭ್ರಮೆಯನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತ್ಮ ಪುರುಷ ಏನು ಮಾಡುವುದು. ಅನಂತರದಲ್ಲಿ ಮೊಸರು ಮತ್ತು ತುಪ್ಪವನ್ನು ಸೇವಿಸಿದ ಅನಂತರದಲ್ಲಿ ಮತ್ತೆ ಆತ ನಾನು ಬ್ರಾಹ್ಮಣನಿದ್ದೇನೆ ಎಂದ. ಈಗ ಆಗಲಿಕ್ಕೆ ಕಾರಣ ಏನು? ಯಾವುದರ ಬಲದಿಂದ ಆತ ಬ್ರಾಹ್ಮಣನಿದ್ದಾದರೂ ಕೂಡ ನಾನು ಬ್ರಾಹ್ಮಣ ಅಲ್ಲ, ನಾನು ಶೂದ್ರ ಅನ್ನುವಂಥ ಮನೋವೃತ್ತಿ ಬಂತು. ಮತ್ತು ಇಲ್ಲಿ ಮೊಸರು ತುಪ್ಪ ಅದು ಯಾವುದರ ಪ್ರತೀಕ? ಈ ಶೆರೆ ಅನ್ನುವಂಥದ್ದು ಅಥವಾ ಗಾಂಜಾ ಅನ್ನುವಂಥದ್ದು ಯಾವುದರ ಪ್ರತೀಕ? ಅನಂತರದಲ್ಲಿ ಆಪ್ತ ಪುರುಷ ಅನ್ನುವಂಥವ ಯಾವುದರ ಪ್ರತೀಕ? ಇವೆಲ್ಲವನ್ನ ನಾವು ತಗೊಳ್ಬಹುದು. ಅದನ್ನ ವ್ಯವಸ್ಥಿತವಾಗಿ ತಿಳಿದಿದ್ದಾದರೆ ಇವರ ಕಥೆಗಳು ಅನೇಕ ಇದ್ದಾವೆ. ನಮಗೆ ಅನೇಕ ಕಥೆಗಳನ್ನು ನಮ್ಮ ಜೀವನದಲ್ಲಿ ತಿಳ್ಕೊಂಡು ಬಂದಿದ್ದೇವೆ. ಆದರೆ ಕಥೆಗಳನ್ನು ಕೇಳುವುದರಿಂದ ಲಾಭ ಇಲ್ಲ. ಆ ಕಥೆಗಳು ನಮಗೆ ಏನು ಉಪದೇಶ ಮಾಡ್ತವೆ, ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳ ಅಭಿಪ್ರಾಯ ಏನು, ಅವುಗಳಿಂದ ನಾವು ಕಲಿಯಬೇಕಾದದ್ದು ಏನು, ಅದು ಮಹತ್ವದ್ದಲ್ಲ. ಕಥೆ ಮಹತ್ವವಿಲ್ಲ, ರಾಮಾಯಣದ ಮಹತ್ವವಲ್ಲ. ಆ ರಾಮಾಯಣದಲ್ಲಿ ಬರ್ತಕ್ಕಂಥ ಏನು ಪಾತ್ರಗಳಲ್ಲ
ಆ ಪಾತ್ರಗಳಿಂದ ನಮಗೆ ಯಾವ ಉಪದೇಶ ಪ್ರಾಪ್ತಿ ಆಗ್ತದ ಅನ್ನೋದು ಮಹತ್ವ. ರಾಮಾಯಣ ಯಾರಿಗೂ ಗೊತ್ತಿಲ್ಲ, ಮಹಾಭಾರತ ಯಾರಿಗೂ ಗೊತ್ತಿಲ್ಲ. ಭಾರತೀಯರಾದ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಪ್ರಸಿದ್ಧವಾದ 2 ಗ್ರಂಥಗಳ ಪರಿಚಯ ಯಾವುದೇ ರೀತಿಯಿಂದಲೇ ಆಗಲಿ ಅದು ಎಲ್ಲರಿಗೂ ಅದ. ಆದರೆ ಅದರ ಉಪಯೋಗವನ್ನು ಎಷ್ಟು ಜನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ರಾಮಾಯಣದ ಉಪಯೋಗವನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡ್ರು, ಮಹಾಭಾರತದ ಉಪಯೋಗವನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡ್ರು ಅನ್ನುವಂಥದ್ದು ಅದು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಈ ಸಿದ್ಧಾಂತ ಅನ್ನುವಂಥದ್ದು ಏನಲ್ಲ, ಆ ಸಿದ್ಧಾಂತವೇ ನಮಗೆ ಬೋಧನೆಯನ್ನು ಮಾಡ್ತದೆ. ಆ ಸಿದ್ಧಾಂತದ ಬೋಧನೆಯಿಂದ ತಿಳಿದುಕೊಂಡು ನಾವು ನಮ್ಮ ಜೀವನದಲ್ಲಿ ವರ್ತನೆಯನ್ನು ಮಾಡತಕ್ಕಂಥದ್ದು ಅನ್ನುವಂಥದ್ದೇ ಆ ದೃಷ್ಟಾಂತದ ಸಿದ್ಧಾಂತದ ಅಭಿಪ್ರಾಯ. ಅದನ್ನು ಈಗ ನಮ್ಮ ಶ್ರೀಕಾಂತನವ ಆತ್ಮಸ್ವರೂಪನಾಗಿದ್ದು ಕೂಡ ನಾನು ಆತ್ಮ ಅಲ್ಲ ಅಂತ ಅನ್ನಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಕಾರಣ ಅವನು ಶ್ರೀಗಂಧ ಗಾಂಜಾ ಅಂದ್ರೇನೆ ಅಜ್ಞಾನ. ಅದಕ್ಕೆ ಆ ಅಜ್ಞಾನ ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಂಡ್ಬಂದ್ರು. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಆ ಅಜ್ಞಾನ ಅನ್ನುವಂಥದ್ದು ಅನಾದಿಯಾದ್ದು ಏನದ ಆವರಣ ಮತ್ತು ವಿಕ್ಷೇಪ ಶಕ್ತಿಗಳನ್ನು ಕೂಡಿಕೊಂಡಿರ್ತದ. ಅಂದ್ರೆ ಏನದ ಅಂದ್ರೆ ಅದು ಸ್ವರೂಪವನ್ನು ಮುಚ್ಚಿ ಯಾವುದು ತನ್ನ ಸ್ವರೂಪವಲ್ಲವೋ ಅದನ್ನು ಮಾತ್ರ ತೋರಿಸಿಕೊಡ್ತಕ್ಕಂಥದ್ದು ಅಜ್ಞಾನ. ಹಾಗೆ ಆ ಬ್ರಾಹ್ಮಣ ಇದ್ರೂ ಕೂಡ ನಾನು ಬ್ರಾಹ್ಮಣ ಅನ್ನುವಂಥದ್ದನ್ನು ಮರೆಸಿ ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅಂತ ಅನ್ನೋ ಮಾಡ್ತಲ್ಲ, ಉಚ್ಛೇದ ಮಾಡ್ತಲ್ಲ. ಅದಕ್ಕೆ ಅವು 2 ಶಕ್ತಿ ಬ್ರಾಹ್ಮಣ ಅನ್ನುವುದನ್ನ ಮರೆಸ್ತು ನಾನು ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನುವಂಥದ್ದನ್ನ ಮಾಡಿ ತೋರಿಸ್ತು. ಯಾವನ್ನು ತೋರಿಸ್ತದು? ಆ ಗಾಂಜಾ. ಆ ಗಾಂಜಾ ಅಂದ್ರೆ ಅಜ್ಞಾನ. ಆ ಅಜ್ಞಾನದಲ್ಲಿ 2 ಶಕ್ತಿಗಳು, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ ತಿಳ್ಕೊಂಡ್ರು. ಇನ್ನು ಆತ್ಮಪುರುಷನ ಅಂದ್ರೇನೆ ಆತ ಸದ್ಗುರು. ಅವನು ಆ ಬ್ರಾಹ್ಮಣನಿಗೆ ಕೊಟ್ಟಂತ ತೂಕ ಮತ್ತು ಮೊಸರು ಅಂದ್ರೇನೆ ತತ್ವಬೋಧ ಅನ್ನುವಂಥದ್ದು ಜ್ಞಾನ. ಆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಯಾವಾಗ ಅದನ್ನು ಕುಡಿದ ಅಂದ್ರೇನು ಆ ಜ್ಞಾನವನ್ನು ತನ್ನಲ್ಲಿ ಅಳವಡಿಸಿಕೊಂಡ ಅವಾಗ ಏನಾಯ್ತು? ಆ ಅಜ್ಞಾನ ಅನ್ನುವಂಥ ನಿಶ ಏನಿತ್ತಲ್ಲ, ಆ ನಿಶ ಹೋಗ್ಬೇಕು. ಆ ಹೋಗೋದ್ರಿಂದ ಏನಾಯ್ತು? ಮತ್ತೆ ಆಗ ನಾನು ಬ್ರಾಹ್ಮಣನಿದ್ದೇನೆ ಅಂತ. ಈಗ ಯಾರು ಹೇಳಿದ್ರು ಕೂಡ ನೀನು ಕ್ಷತ್ರಿ ಇದ್ದಿ, ನೀನು ವೈಶ್ಯ ಇದ್ದಿ, ಶೂದ್ರ ಇದ್ದಿ ಅಂದ್ರೆ ಆತ ನಂಬುದಿಲ್ಲ. ಇಲ್ಲಪ್ಪ, ನಾನು ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಶೂದ್ರನೂ ಅಲ್ಲ, ನಾನು ಬ್ರಾಹ್ಮಣ ಇದ್ದೇನೆ ಅಂತ ಹೇಳ್ತಾನ. ಆಗ ಆ ತತ್ವ ಬೋಧ ಆದ ನಂತರ ಆ ತತ್ವ ಮತ್ತು ತ್ವಮ್ ಅನ್ನುವಂತ ಈ ಪದಗಳ ವಾಚಾರ್ಥ ಮತ್ತು ಲಕ್ಷಾರ್ಥವನ್ನು ತಿಳಿದ ನಂತರ ಆತ ಏನ್ ಮಾಡ್ತಾನಂದ್ರ ನನ್ನ ಸ್ವರೂಪವನ್ನು ತಿಳಿದು ನಾನು ಏನಿದ್ದೇನೆ, ನಾನು ಆತ್ಮನಿದ್ದೇನೆ, ನಾನು ಜೀವನ ಅಲ್ಲ ಅನ್ನುವಂಥದ್ದು ಎತ್ಕೊಂಡು ಬರ್ತಾನಂತ ವಿಸ್ತಾರವಾಗಿ ನಿಂದಿಸಿ ಹೇಳಿದ್ರು. ಇದನ್ನು ನಾವು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು. ಇನ್ನ ಇದರಲ್ಲಿ ಈ ವಿಷಯಕ್ಕೆ ಬರ್ತಕ್ಕಂಥ ಕೆಲವೊಂದು ಶಬ್ದಗಳಿದ್ದಾವ. ಆ ಶಬ್ದಗಳು ಏನದಾವ ಅವುಗಳನ್ನು ಸ್ವಲ್ಪ ನೋಡೋಣ. ಮೊದಲನೇದಾಗಿ ಕಲ್ಪಿತ ಅಂತ ಬರ್ತದೆ. ಈ ಕಲ್ಪಿತ ಅಂತ ಅಂದ್ರೆ ಏನು? ಆರೋಪಿತ. ಆರೋಪ ಬೇರೆ, ಅಪರಾಧಿ ಬೇರೆ. ಆರೋಪ ಸಿದ್ಧ ಆಯ್ತು ಅಂದ್ರೆ ಅವ ಅಪರಾಧಿ. ಅವ ಅಪರಾಧಿ ಇಲ್ಲಂದ್ರೂ ಕೂಡ ಅವನಿಗೆ ಆರೋಪ ಅಂದ್ರೆ ಏನು? ಅವನು ಕಾಣಲಿಲ್ಲ, ಕಳ್ಳ ಅಂತ ಅಂದಿರುತ್ತೆ. ಕಳ್ಳ ಇಲ್ಲದವನಿಗೆ ಕಳ್ಳ ಅನ್ನೋದು ಆರೋಪ, ಕಳ್ಳನಾಗದಂಥವನಿಗೆ ಕಳ್ಳ ಅನ್ನೋದು ಆರೋಪ, ಹುಚ್ಚನಿಲ್ಲದವನಿಗೆ ಹುಚ್ಚು ಅನ್ನೋದು ಆರೋಪ. ಹೀಗೆ ಏನಂದ್ರ ಅದಕ್ಕೆ ಆರೋಪ ಅಂದ್ರೆ ಏನು?
वस्तु में अवस्तु कथन आरोप ವಸ್ತುವಿನಲ್ಲಿ ಅವಸ್ತುವಿನ ಕಥನ ಇದಕ್ಕೆ ಆರೋಪ ಅಂತ ಹೇಳಿದ್ರು ಚಂದ್ರೋದಯ. ವಸ್ತು ಅಂದ್ರೆ ಯಾವುದು ಯಾವಾಗಲೂ ಇರುತ್ತದೆಯೋ ವಿಕಾರ ಅಬಾಧಿತವಾಗಿದೆಯೋ ಅಂಥದ್ದೇ ವಸ್ತು. ಆ ವಸ್ತು ಅಂದ್ರೆ ಆತ್ಮ, ವಸ್ತು ಅಂದ್ರೆ ಬ್ರಹ್ಮ. ಆ ವಸ್ತುವಿನಲ್ಲಿ ಅವಸ್ತು ಅಂದ್ರೆ ಇದು ದೇಹಾದಿ ಪ್ರಪಂಚ. ಆತ್ಮನಲ್ಲಿ ಅನಾತ್ಮದ್ದು ಕಥನ ಮಾಡುವುದಕ್ಕೆ ಏನ್ ಅಂತಂದ್ರೆ ಅದಕ್ಕೆ ಆರೋಪ ಅಂದ್ರು. ಈ ಆರೋಪ ಅಂದ್ರು ಒಂದೇ ಆರೋಪಿತ ಆರೋಪ ಆರೋಪಿತ ಆರೋಪ ಅನ್ನೋದು ಒಂದು ಬೇರೆ ಅದ, ಆರೋಪಿತ ಒಂದು ಬೇರೆ ಅದ. ಯಾವುದರ ಮೇಲೆ ಆರೋಪವನ್ನು ಮಾಡಿರುವವೋ ಅದು ಆರೋಪಿತ. ಆ ವ್ಯಕ್ತಿ ಆರೋಪಿತ. ಆ ವ್ಯಕ್ತಿಗೇನು ಕಾಳ ಸುಳ್ಳ ಅಂತ ಅಲ್ಲಿ ಕಟ್ಟಿವಲ್ಲ, ಈ ಕಾಳ ಸುಳ್ಳ ಅನ್ನೋದಿರುವ ಆರೋಪ. ಯಾರಿಗೆ ನಾವು ಕಾಳ ಸುಳ್ಳ ಅಂತ ಬಂದಿದ್ದೇವೋ ಅವರು ಆರೋಪಿತ. ಇದು ಆರೋಪಿತ. ಆ ಆರೋಪಿತ ವಸ್ತು ಏನಲ್ಲ ಅದಕ್ಕೆ ಕಲ್ಪಿತ ಅನ್ನಬೇಕು. ಅಂದರೆ ಏನು, ಅದು ಅಲ್ಲದ ವಸ್ತುವನ್ನು ಅದು ಎಂದು ಪ್ರತಿಪಾದಿಸುವುದು. ಅದು ಅಲ್ಲ, ಆತ ಕಾಳ ಅಲ್ಲ. ಕಳ್ಳ ಇಲ್ಲದಿದ್ದಾಗೆ ಆದರೂ ಕೂಡ ಆತನಿಗೆ ಕಾಳ ಅಂತ ಅಂದೇ ಬಂದ್ರೆ ಅದು ಆರೋಪ ಆಯ್ತು. ಕಳ್ಳನಿಗೆ ಕಾಳ ಅಂದೇ ಬಂದ್ರೆ ಅದು ಕಾಳನಿಲ್ಲ. ಕಳ್ಳನಿಗೆ ಕಳ್ಳ ಅಂದೇ ಬಂದ್ರೆ ಅದು ಆರೋಪ ಅಲ್ಲ, ಅದು ಯಥಾರ್ಥ. ಅದು ಇದಕ್ಕಿದ್ದಾಗ ಹೇಳಿದ್ರು ನಾವು. ಅದಕ್ಕೆ ಇಲ್ಲಿ ಆತ ಕಳ್ಳನಿಲ್ಲದಿದ್ದರೂ ಕೂಡ ಕಳ್ಳಂತ ಅಲ್ಲಿ ಕಟ್ಟಿಯವಲ್ಲ, ಇದಕ್ಕೆ ಆರೋಪ ಅಂತಾರೆ. ವಸ್ತುವೇ ಅವಸ್ತುಕರಣ. ಅದು ವಸ್ತು ಅಲ್ಲ. ಅದು ವಸ್ತು ಇದ್ದಾಗ ಕೂಡ ಅದು ವಸ್ತು ಅಲ್ಲ, ಅದು ಅವಸ್ತು ಅಲ್ಲ. ವಸ್ತು ಅಂದ್ರೆ ಯಾವಾಗ ಇರ್ತಕ್ಕಂಥದ್ದು, ಅವಸ್ತು ಅಂದ್ರೆ ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ತ್ರಿಕಾಲ ಬಾಧಿತಲ್ಲ, ಬಾಧಿತ ಯೋಗ್ಯವಾದದ್ದು. ಆಗ ಹಗ್ಗದಲ್ಲಿ ಹಾಲನ್ನು ನಾವು ಏನ್ ಮಾಡಿದ್ವಿ, ಕಲ್ಪನೆಯನ್ನು ಮಾಡ್ಕೊಂಡು ಬಂದೇವಲ್ಲ, ಅದು ಆರೋಪಿತ. ಏನೇ ಆರೋಪ ಆಯ್ತು, ಹಗ್ಗದಲ್ಲಿ ಆಯ್ತು. ಏನಂತಾಯ್ತು, ಅದ ಹಗ್ಗ ಕಟ್ಟಿದೆವು. ಯಾರವ ಅದನ್ನ ಸಾತ್ವಿಕ ಪುರುಷ, ಅವನಿಗೆ ಕಾರಣ ಕಟ್ಟಿದೆವು. ಈಗ ಇದಕ್ಕೆ ನಾವು ಏನ್ ಅನ್ಬೇಕು ಅಂತಂದ್ರೆ ಕಲ್ಪಿತ ಅನ್ಬೇಕು ಅಂತ ಹೇಳ್ಕೊಂಡು ಇನ್ನು ಮುಂದೊಂದು ಮತ್ತೊಂದು ಶಬ್ದ ಅಲ್ಲೇ ಬಂದದ, ಅಭ್ಯಾಸ ಅನ್ನುವಂಥದ್ದು ಬಂದದ. ಅದೇ ಏನು ದೃಷ್ಟಾಂತ ಸಿದ್ಧಾಂತ ಅನ್ನುವಂಥದ್ರಲ್ಲಿ ಅಭ್ಯಾಸ ಅನ್ನೋದು ಒಂದು ಬಂದದ. ಈ ಅಭ್ಯಾಸ ಎದಕ್ಕಂತಾರ ಅನ್ನೋದು ಆ ಗ್ರಂಥದಲ್ಲಿ ಭ್ರಾಂತಿ ಮೂಲಕ ಸಮಜೂತ್ ಈ ಶಬ್ದ ಉಪಯೋಗ ಮಾಡ್ಯಾರ. ಸಂಸ್ಕೃತಿಯಲ್ಲಿ ಬರ್ಕೊಂಡು ಬಂದಾರ. ಭ್ರಾಂತಿ ಮೂಲಕವಾಗಿ ಭ್ರಾಂತಿಯಿಂದ ಅವನ ಹಾಗೆ ತಿಳ್ಕೊಂಡ ಇಲ್ಲ, ಯಥಾರ್ಥವಾಗಿ ಹಾಗ ಇಲ್ಲದಿದ್ದಾಗ ಆದರೂ ಕೂಡ ಅದನ್ನ ಭ್ರಾಂತಿ ಮೂಲಕವಾಗಿ ಅದು ಅದುವೇ ಅಂತ ಏನು ತಿಳಿದಲ್ಲ, ಅಂದ್ರೆ ಇಲ್ಲದಲ್ಲ ಅದ ಅಂತ ತಿಳಿದಲ್ಲ, ಅದಕ್ಕೆ ಅಭ್ಯಾಸ ಅನ್ಬೇಕು ಅಂತ ಅಲ್ಲಿ ಹೇಳ್ತಾ ಬಂದರೆ. ಇಲ್ಲಿಗೆ ಅಭ್ಯಾಸಕ್ಕೆ ಶಾಸ್ತ್ರದಲ್ಲಿ ಬಂದು ಅನೇಕ ಜನ ಬೇರೆ ಬೇರೆ ರೀತಿಯಿಂದ ಅದಕ್ಕೆ ವ್ಯಾಖ್ಯೆ ಮಾಡ್ಕೊಂಡು ಬಂದಿದ್ದಾರೆ. ಆ ವ್ಯಾಖ್ಯೆ ಸ್ವಲ್ಪ ನಾವು ನೋಡೋಣ. ಏನದು ಮೊದಲನೇದಾಗಿ ನೋಡೋಣ. ಒಂದು 2-3 ನಾನು ಹೇಳ್ತಾ ಇದ್ದೀನಿ. ಅಧಿಷ್ಠಾನತೆ ವಿಷಮ ಸತ್ತವನಾದು ಅವಹಾಸ ಸು ಅಭ್ಯಾಸ ಕಹಿಯೇ. ಇವೆಲ್ಲ ನಮಗೆ ಗೊತ್ತಿರಬೇಕು, ನೀವು ಕಂಠಸ್ಥ ಆಗಬೇಕು. ಅಧಿಷ್ಠಾನತೆ ವಿಷಮ ಸತ್ತವನ ಸತ್ತ ಅಂತ ಬರ್ತಾವ. ಈ ಸತ್ತಗಳು ಏನದಾವ, ಬೇರೆ ಬೇರೆ ಸತ್ತಗಳದ. ಒಂದು ಪಾರಮಾರ್ಥಿಕ ಸತ್ತ ಅದ, ಒಂದು ವ್ಯಾವಹಾರಿಕ ಸತ್ತ ಅದ, ಒಂದು ಪ್ರಾತಿಭಾಷಿಕ ಸತ್ತ ಅಂತ 3 ಸತ್ತ ಬರ್ತಾವ. ಸತ್ತ ಅಂದ್ರೆ ಇರುವಿಕೆ. ಈ ಇರುವಿಕೆ 3 ಪ್ರಕಾರದ ಅಂತ ಶಾಸ್ತ್ರಗಳು ಹೇಳ್ಯಾರ. ಒಂದು ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಅಂದ್ರೆ 3 ಕಾಲದಲ್ಲಿ ಯಾವುದರದು ಸತ್ತ ಇರ್ತದ
ಆ ಸತ್ತ ಬಾಧೆ ಆಗುದಿಲ್ಲ. ಅಂತದಕ್ಕೆ ಏನ್ ಹೇಳಬೇಕು ಅಂದ್ರೆ ಪಾರಮಾರ್ಥಿಕ ಸತ್ತ ಅನ್ನಬೇಕು. ಇದಕ್ಕೆ ಏನಂದ್ರು ಯಾವುದೇ ಧ್ಯಾನದಿಂದ ಯಾವುದು ಬಾಧ ಆಗುವುದಿಲ್ಲವೋ ಅಂದ್ರ ಅದು ಯಾವುದು ತ್ರಿಕಾಲ ಅಬಾಧಿತವಾಗಿರುವುದೋ ಅದಕ್ಕೆ ಪಾರಮಾರ್ಥಿಕ ಸತ್ತ ಅನ್ನಬೇಕು. ಇನ್ನು ವ್ಯಾವಹಾರಿಕ ಸತ್ತ ಮುಂದುವರೆದ ಇದಕ್ಕೂ ವ್ಯಾಖ್ಯೆ ಹೇಳ್ಕೊಂಡು ಬಂದರು. ಏನ್ ಹೇಳಿದ್ರು? ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧ ಹೊಂದುವುದಿಲ್ಲವೋ ಅದಕ್ಕೆ ವ್ಯಾವಹಾರಿಕ ಸತ್ತ ಅನ್ನಬೇಕು ಅಂತ ಸತ್ತಾದ ಬಗ್ಗೆ ಹೇಳ್ಕೊಂಡು ಬಂದ. ಬ್ರಹ್ಮಜ್ಞಾನ ಇಲ್ಲದೇ ಅದು ಬಾಧ ಆಗುವುದಿಲ್ಲ. ಈ ದೇಹಾದಿ ಪ್ರಪಂಚ ಇದು ಇಲ್ಲ ಅನ್ನುವಂಥದ್ದು ಎಲ್ಲಿ ತನ ಆಗುವುದಿಲ್ಲ. ಎಲ್ಲಿಯ ಪರ್ಯಂತರವಾಗಿ ಅವನಿಗೆ ನಾನು ಬ್ರಹ್ಮ ಇದ್ದೇನೆ, ನಾನು ದೇಹಾದಿ ಪ್ರಪಂಚ ಅಲ್ಲ ಅನ್ನುವಂಥ ಜ್ಞಾನ ಆಗುವುದಿಲ್ಲವೋ ಅಲ್ಲಿ ಪರ್ಯಂತರವಾಗಿ ಈ ದೇಹ ನಾನು ಅನ್ನೋದು ಹೋಗುವುದಿಲ್ಲ. ಇದು ಮಾಡಾಗುದಿಲ್ಲ. ದೇಹವೇ ನಾನು ಅಂತ ಯಾವಾಗ ಈ ದೇಹವನ್ನು ತಿಳಿಯತಕ್ಕಂಥ ತಿಳುವಳಿಕೆ ಅರಿವು ಆ ಜ್ಞಾನ ಅದು ನನ್ನ ಸ್ವರೂಪ ಅಂತ ಯಥಾರ್ಥವಾಗಿ ತಿಳಿದ ಅಂದುಕೊಂಡ ಇದು ನಾನು ಅಲ್ಲ, ದೇಹ ನಾನು ಅಲ್ಲ ಅನ್ನುವಂಥದ್ದು ಹೋಗ್ತದೆ. ಅಲ್ಲಿ ಪರ್ಯಂತರ ಹೋಗುದಿಲ್ಲ. ಅಂದ್ರೆ ಏನು? ಈ ದೇಹಾದಿ ಪ್ರಪಂಚದ್ದು ಬಾಳ ಆಗಬೇಕಾಗಿತ್ತಂತಂದ್ರ ಏನ್ ಬೇಕು ಅನ್ನಬೇಕು? ಬ್ರಹ್ಮಜ್ಞಾನ ಬೇಕಂದಬೇಕು. ಆ ಬ್ರಹ್ಮಜ್ಞಾನ ಇದ್ದಾಗ ಮಾತ್ರ ಇದು ಬಾಳ ಅದು ಇದಕ್ಕೆ ವ್ಯಾವಹಾರಿಕ ಸತ್ತ. ವ್ಯವಹಾರದಲ್ಲಿ ಅದು ಸತ್ತ ಅದು ಜ್ಞಾನ ಆದರೂ ಕೂಡ ಹೋಗುವುದಿಲ್ಲ, ಅದು ತೋರುವಂತೆ ಆಗುವುದಿಲ್ಲ. ಅದಕ್ಕೆ ವ್ಯವಹಾರ ಸತ್ತ ಅನ್ಬೇಕು. ಅದು ಜ್ಞಾನ ಆದರೂ ಸ್ವರೂಪ ಜ್ಞಾನ ಆದರೂ ಕೂಡ ಅದು ತೋರದಂತೆ ಆಗುವುದಿಲ್ಲ. ಅಂದ್ರೆ ಈ ತೋರದಂತೆ ಆಗುವುದು ಯಾವುದು? ವಿದ್ಯಾದಿ ಪ್ರಪಂಚ. ಇದು ಯಾವ ಸತ್ತದ ಮೇಲದ? ಆತ್ಮಸತ್ತದೊಡನೆ ಅದ. ಆತ್ಮಸತ್ತ ಆತ್ಮನ ಇರುವಿಕೆಯನ್ನ, ಆತ್ಮನಲ್ಲಿ ಇರ್ತಕ್ಕಂಥ ಆ ಇರುವಿಕೆ ಅನ್ನುವಂಥ ಸತ್ತೆಯನ್ನು ಪಡೆದು ಇದು ತಾನು ಇದ್ದಂತೆ ತೋರ್ತದೆ. ಇದು ತೋರಿದಾಗಾದ್ರೂ ಕೂಡ ಯಾವಾಗ ಇದು ಅಲ್ಲ ಅಂತ ಜ್ಞಾನ ಆದರೂ ಕೂಡ ಅದು ತೋರ್ತದೆ. ಎಲ್ಲಿ ಪರ್ಯಂತ ತೋರ್ತದ? ಎಲ್ಲಿ ಪರ್ಯಂತ ತೋರ್ತದ ಅಂತ ಕೇಳಿದಾಗ ಪ್ರಾರಬ್ಧ ಅನ್ನುವಂಥದ್ದು ಎಲ್ಲಿ ತನ ಇರ್ತದ ಅಲ್ಲಿ ತನ ತೋರ್ತದೆ. ಪ್ರಾರಬ್ಧದ ಸಮಾಪ್ತಿ ಆಗುವ ಪರ್ಯಂತವಾಗಿ ತೋರ್ತದೆ. ಅಂದ್ರೆ ನಮ್ಮ ಪ್ರಾರಬ್ಧ ಈ ಶರೀರ ಆಗಿಕೊಂಡದ. ನಮ್ಮ ಪ್ರಾರಬ್ಧ ನಾವು ಹಿಂದೆ ಮಾಡಿದ ಕರ್ಮ, ಆ ಕರ್ಮದ ಫಲವೇ ಆ ಪ್ರಾರಬ್ಧವೇ ಈಗ ಶರೀರ ಆಗಿ ಆ ಮಾಡಿದ ಕರ್ಮಗಳ ಫಲವನ್ನ ಉಣ್ಣುವುದಕ್ಕೋಸ್ಕರವಾಗಿ ಈ ಶರೀರ ಅನ್ನುವಂಥದ್ದು ಬಂದದಿಲ್ಲ. ಅದು ಎಲ್ಲಿ ತನ ಇರ್ತದ ಅಂದ್ರೆ ಆ ಪ್ರಾರಬ್ಧ ತನ ಇರ್ತದೆ. ಅದು ಪ್ರಾರಬ್ಧ ಮುಗಿದಬೇಕು ಮತ್ತದು ಇಲ್ಲದಂತೆ ಆಗ್ತದ. ಅಂದ್ರೆ ಎಲ್ಲೇನು ಬಂದಿತ್ತು ಅಲ್ಲಿ ಹೋಗ್ಬಿಡ್ತದೆ. ಈ ಭೂತ ಪಂಚಕಗಳಿಂದ ನಿರ್ಮಿತವಾದದ್ದು ಮತ್ತು ಪಂಚಭೂತಗಳಲ್ಲಿ ಅದನ್ನು ಲಯ ಹೊಂದಿಬಿಡ್ತದೆ. ಅದು ಇನ್ನು ಮೂರನೇದಾಗಿ ಪ್ರಾತಿಭಾಷಿಕ ಸತ್ತ. ಪ್ರಾತಿಭಾಷಿಕ ಅಂದ್ರೆ ಪ್ರತೀತಿ ಮಾತ್ರ ಅದ, ಅಲ್ಲಿ ವಿಷಯ ಇಲ್ಲವೇ ಇಲ್ಲ, ಕೇವಲ ತೋರಿಕೆ ಇದ್ದ ಅದ. ಅದಕ್ಕೆ ಶಾಸ್ತ್ರದಲ್ಲಿ ವ್ಯಾಖ್ಯೆ ಮಾಡಿದ್ರು. ಏನು? ಬ್ರಹ್ಮಜ್ಞಾನವಿಲ್ಲದೆ ಯಾವುದರ ಬಾಧ ಆಗ್ತದ? ಅಧಿಷ್ಠಾನದ ಜ್ಞಾನ ಆದ ನಂತರ ಯಾವುದು ಬಾಧ ಆಗ್ತದೆ? ಅಂದ್ರೆ ಅದು ಎಲ್ಲಿ ತೋರಿರುವುದೋ ಆ ತೋರಿದ್ದಕ್ಕ ಎಲ್ಲಿ ತೋರೋದಿಲ್ಲ, ಯಾವ ಅಧಿಷ್ಠಾನದಲ್ಲಿ ತೋರೋದಿಲ್ಲ, ಯಾವ ಅಧಿಕಾರದಲ್ಲಿ ತೋರೋದಿಲ್ಲ. ಅದರ ಜ್ಞಾನ ಆದ ನಂತರ ಅದು ಇಲ್ಲದಂತೆ ಆಗುವುದು. ಅದಕ್ಕೆ ಪ್ರಾತಿಭಾಷಿಕ. ಆಗ ಈಗ ಹಾವು ತೋರಲಿಕ್ಕೆ ಆ ಹಾವ ಇಲ್ಲದಂತೆ ಆಗ್ಬೇಕಾಗಿತ್ತಂದ್ರೆ ಬ್ರಹ್ಮಜ್ಞಾನಿ ಬೇಕಾಗಿಲ್ಲ. ನಾನು ಬ್ರಹ್ಮಜ್ಞಾನಿ ಅಥವಾ ನಾನು ಬ್ರಹ್ಮನಿದ್ದೇನೆ, ನಾನು ಅಮುಖ ವ್ಯಕ್ತಿ ಅಲ್ಲ, ನಾನು ಪುರುಷನಲ್ಲ, ನಾನು ಇಂಥ ಹೆಸರಿನಲ್ಲ, ಇಂಥ ಅಲ್ಲ ತಿಳಿದೋದು. ತಿಳಿದವನಿಗೂ ಕೂಡ ಅದು ತೋರ್ತದೆ, ತಿಳಿದವನಿಗೂ ತೋರ್ತದೆ, ತಿಳಿದವನಿಗೂ ತೋರ್ತದೆ. ಅಂದ್ರೆ
ಇನ್ನು ಬ್ರಹ್ಮಜ್ಞಾನ ಇಲ್ಲದೆ ಯಾವಾಗ ಅಂದ್ರ ಅದು ಎಲ್ಲಿ ತೋರ್ಯದ ಯಾವುದರ ಮೇಲೆ ತೋರ್ಯದ ಅದರ ಜ್ಞಾನ ಅನುಕೂಲ ಅದು ಇಲ್ಲದಂತ ಹಗ್ಗಿನ ಮೇಲೆ ತೋರಿರೋದು ಅದಕ್ಕೆ ಬಿಟ್ಟು ಸ್ವಲ್ಪ ಕಿಂಚಿತ್ ಮಾತ್ರ ಕೂಡ ಅರ್ಥ ಇತ್ತು ತೋರಿಲ್ಲ ಅದು ಎಷ್ಟದ ಅಷ್ಟೇ ಆಕಾರದ ಮೇಲೆ ಅದು ತೋರದ ಅದು ಹಗ್ಗದ ಜ್ಞಾನ ಅಂದ್ರೆ ಅಧಿಷ್ಠಾನದ ಜ್ಞಾನ ಆ ಅಧಿಷ್ಠಾನದ ಜ್ಞಾನ ಆದ ಕೂಡಲೇ ಇಲ್ಲದಂತೆ ಆಗಿಬಿಟ್ಟು ಇಲ್ಲದಂತೆ ಆಗುವುದಕ್ಕೆ ಇದಕ್ಕೆ ಪ್ರಾತಿಭಾಷಿಕ ಸತ್ತ ಅಂತ. ಈಗ ಈ 3 ಪ್ರಕಾರದ ಸತ್ತ ಅದ. ಆ ಸತ್ತನ ಮೇಲೆ ಏನ್ ಹೇಳ್ಕೊಂಡ್ ಬಂದ್ರು ಒಂದು ಅಧಿಷ್ಠಾನತೆ ವಿಷಮ ಸತ್ತಾವಲ್ಲ ಸ್ವಲ್ಪ ಲಕ್ಷ ಕೊಡ್ಬೇಕು. ಅದ್ಯಾಕೊಂದು ಜನಕ್ಕೆ ವಿಷಮ ಸತ್ತ 3 ಸತ್ತ ಹೇಳ್ಕೊಂಡು ಬಂದಿದ್ದೇವೆ ನಾವು 3 ಸತ್ತ ಹೇಳ್ಕೊಂಡು ಬಂದಿದ್ದೇವೆ ಅಂದುವಾಗ ಆ 3 ಸತ್ತದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಅಧಿಷ್ಠಾನ ಯಾವುದು ಇಲ್ಲಿ ಹಾಲು ತೋರ್ಬೇಕಾದ್ರೆ ಅಧಿಷ್ಠಾನ ಯಾವುದು ಆ ಹಗ್ಗದ ಸತ್ತ ಯಾವುದು ಅದು ವ್ಯಾವಹಾರಿಕ ಸತ್ತ ಅದು ವ್ಯವಹಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಮತ್ತೊಂದು ವ್ಯಾವಹಾರಿಕ ಸತ್ತ. ಮಾಯೆಯ ಕಾರ್ಯ ಏನದ ಮಾಯ ಏನದಲ್ಲ ಏನೆಲ್ಲವನ್ನು ನಿರ್ಮಾಣ ಮಾಡದ ಅವು ಎಲ್ಲವೂ ವ್ಯಾವಹಾರಿಕ ಸತ್ತ. ಇನ್ನು ಅವಿದ್ಯೆ ಅಂತ ನೋಡಿ ಅದರಲ್ಲಿ ಮಾಯಾದ್ಯ ಮತ್ತೊಂದು ರೂಪ 3 ರೂಪ ಹೇಳಿದ ಮಾಯಾ ಅವಿದ್ಯ ಅಜ್ಞಾನ ಇವು 3 ಒಂದೇ ಇದ್ದಾಗ ಯಾವ್ದು ಕೂಡ ಅವುಗಳ ಕಾರ್ಯದ ಮೇಲೆ ಅವುಗಳಿಗೆ ಬೇರೆ ಬೇರೆ ಹೆಸರುಗಳು ಬಂದವು ತಿಳ್ಕೊಂಡು ಬಂದಿವಿ. ಇನ್ನು ಆ ಮಾಯೆಯ ಕಾರ್ಯ ಏನದ ಅದು ವ್ಯಾವಹಾರಿಕ ಸತ್ತದ. ಈ ಅವಿದ್ಯದ ಕಾರ್ಯ ಯಾವುದು ಅರ್ಥಾತ್ ಅದು ಹೇಗಾದ ಏನದ ಅದು ನಂತರ ಪ್ರಸಂಗ ಬಂದಾಗ ಅದನ್ನ ಹೇಳ್ತೀವಿ. ಆ ಅವಿದ್ಯೆಯೇ ಸರ್ಪಾಗಿ ಹಾಕೋತು ಇದು ಗೊತ್ತಿರಬೇಕಾಗ್ತದೆ. ಅದನ್ನ ಆ ಪ್ರಸಂಗ ಬಂತಂದ್ರೆ ಅವಶ್ಯ ಆ ಅವಿದ್ಯ ಅಥವಾ ಅಜ್ಞಾನ ಅಂದ್ರೆ ಏನಂತೀವಿ ಅದರ ಕಾರಣವೇ ಏನದು ಸತ್ತದ. ಅದರ ಸತ್ತ ಯಾವುದದ ಅದು ಪ್ರಾತಿಭಾಷಿಕ ಸತ್ತ. ಯಾಕ 3 ಸತ್ತ ಹೇಳಿದ ನಾವು ಬ್ರಹ್ಮಜ್ಞಾನದಿಂದ ಬಾದಾಗುವುದು ವ್ಯಾವಹಾರಿಕ ಸತ್ತ, ಬ್ರಹ್ಮಜ್ಞಾನ ಇಲ್ಲದೆ ಬಾದಾಗುವುದು ಪ್ರಾತಿಭಾಷಿಕ ಸತ್ತ. ಯಾವುದೇ ಜ್ಞಾನದಿಂದ ಒಟ್ಟೆ ಬಾಧೆ ಆಗದೆ ಇರುವುದು ಬಾಧ ಅಯೋಗ್ಯವಾದದ್ದು ಅದು ಪಾರಮಾರ್ಥಿಕ ಸತ್ತ ಅಂತ 3 ಸತ್ತ ಹೇಳಿದ್ರು. ಆ ಸತ್ತದು ಏನಲ್ಲ ಅಧಿಷ್ಠಾನ ಯಾವಾಗಲ್ಲಿ ಆಗ ಅಧಿಷ್ಠಾನದ ಇಲ್ಲಿ ಆಗ ಅಧಿಷ್ಠಾನದ ಇದು ಸ್ಥೂಲ ದೃಷ್ಟಿಯಿಂದ ಸೂಕ್ಷ್ಮ ದೃಷ್ಟಿಯಿಂದ ಮತ್ತೆ ಬೇರೆ ಅದ. ಆ ಹಗ್ಗಕ್ಕೆ ಯಾವಾಗ ಅಧಿಷ್ಠಾನ ಅದ ಅದು ನಿಜವಾಗಿ ಆ ಹಾವಿಗೂ ಕೂಡ ಅಧಿಷ್ಠಾನದ ಅದು ಮತ್ತೆ ಬಂದಾಗ ಹೇಳೋದು ಈಗ ಹೇಳಬೇಕ ಅಂದ್ರೆ ಆಗ ಅಧಿಷ್ಠಾನದ ತಿಳ್ಕೊಳ್ಳಿ ಸದ್ಯಕ್ಕೆ ಆ ಆಗ ವ್ಯಾವಹಾರಿಕ ಸತ್ತ ಅದ. ಮತ್ತೆ ಅದರ ಮೇಲೆ ತೋರಿದಂತ ಸರ್ಪ ಇದು ಪ್ರಾತಿಭಾಷಿಕ ಸತ್ತ ಅಂದ್ರೆ ವಿಷಮ ಸತ್ತ ಆಯ್ತು. ಆ ವಿಷಮ ಸತ್ತೆಯಿಂದ ಯಾವುದು ತೋರುತ್ತದೆಯೋ ಅಧಿಷ್ಠಾನದ ವಿಷಮ ಸತ್ತ, ಅಧಿಷ್ಠಾನದ್ದು ವ್ಯಾವಹಾರಿಕ ಸತ್ತ, ತೋರಿದಂತ ಪದಾರ್ಥದ್ದು ಪ್ರಾತಿಭಾಷಿಕ ಸತ್ತ. ಅಂದ್ರೆ ಅಧಿಷ್ಠಾನದ ಕಿಂತಲೂ ವಿಷಮ ಸತ್ತದಿಂದ ಇದ್ದುಕೊಂಡು ಯಾವುದು ತೋರ್ತದಲ್ಲ ಅದಕ್ಕೆ ಅಭ್ಯಾಸ ಯಾವುದು ತೋರಿದ್ರೆ ಇಲ್ಲಿ ಹಾಲು ತೋರ್ಯದ. ಅದರ ಸತ್ತ ಯಾವುದು ಅದರ ಸತ್ತ ಪ್ರಾತಿಭಾಷಿಕ. ಎಲ್ಲಿ ತೋರಿದ್ರೆ ಹಗ್ಗದ ಮೇಲೆ ತೋರ್ಯದ. ಆ ಹಗ್ಗದ ಸತ್ತ ಯಾವುದು ಅದು ವ್ಯಾವಹಾರಿಕ ಸತ್ತ. ಅಂದ್ರೆ ಆ ಅಧಿಷ್ಠಾನಕ್ಕಿಂತಲೂ ವಿಷಮ ಸತ್ತ ಅದಲ್ಲ. ಆ ವಿಷಮ ಸತ್ತದಲ್ಲಿ ಇಟ್ಕೊಂಡು ಯಾವುದು ಅವಭಾಸ ಅಂದ್ರೆ ತೋರಿಕೆ ಅಥವಾ ಜ್ಞಾನ. ಅಜ್ಞಾನ ಇದಲ್ಲ ಅದಕ್ಕೆ ಏನಿರ್ಬೇಕು ಅಭ್ಯಾಸ ಅನ್ಬೇಕು ಬಂದು ಅಂದ್ರೆ ಇದು ಅಭ್ಯಾಸದ್ದು ವ್ಯಾಖ್ಯಾನ. ಇನ್ನು ಮಾತ್ರ ಬೇರೆ ಬೇರೆ ಹೇಳ್ಕೊಂಡ ಏನು ಸ್ವ ಅಭಾವಕ್ಕೆ अधिकरण में जो आभास अंग्रेजी विषय और उसका ज्ञान सो अध्यास है ಅಂತ ಮಾತಾಡೋದು. ಅದಕ್ಕಿಂತಲೂ ಸ್ವಲ್ಪ ಸುಲಭ ಬಂದಿದೆ. ಈಗ ಮೊದಲು ಹೇಳ್ಕೊಂಡು ಬಂದಕ್ಕಿಂತಲೂ ಸ್ವಲ್ಪ ಸುಲಭವಾದಂತ ಇದು ವ್ಯಾಖ್ಯಾನ ತಿಳ್ಕೊಳ್ಳಿ. ಹಾಗ ಸ್ವ ಅಭಾವಕ್ಕೆ ಅಧಿಕರಣ ಅಧಿಷ್ಠಾನ ಅಂತ 2 ಬರ್ತಾವ. ಅದ್ರದ್ದು ಸ್ವಲ್ಪ ಜ್ಞಾನ ಇರಬೇಕು. ಯಾವಾಗಲೂ ಚೇತನ ಅನ್ನುವಂಥದ್ದು ಅಧಿಷ್ಠಾನ ಇರ್ತದ. ಅಧಿಕರಣ
ಅಂದ್ರೆ ಏನು? ಅದಕ್ಕೂ ಅಧಿಷ್ಠಾನ ನಾವು ವ್ಯವಹಾರದಲ್ಲಿ ಮಾಡುತ್ತಿದ್ದಾಯ್ತು ಕೂಡ ಪದಾರ್ಥ ರೂಪ ಅಂದ್ರೆ ಏನು? ವ್ಯಾವಹಾರಿಕ ಪದಾರ್ಥ ಕೇಳೋದಲ್ಲ. ಯಾವುದೇ ಒಂದು ಪ್ರಾತಿಭಾಷಿಕ ಪದಾರ್ಥ ವ್ಯಾವಹಾರಿಕ ಪದಾರ್ಥದಲ್ಲಿ ತೋರ್ತು ಅಂದ್ರೆ ಆ ವ್ಯಾವಹಾರಿಕ ಪದಾರ್ಥಕ್ಕೆ ಅಧಿಕರಣ ಅನ್ಬೇಕು. ವ್ಯಾವಹಾರಿಕ ಪದಾರ್ಥಕ್ಕೆ ಅಧಿಕರಣ ಅನ್ಬೇಕು. ಆಗ ಇದು ವ್ಯಾವಹಾರಿಕ ಪದಾರ್ಥ. ಆಗದಲ್ಲಿ ಹಾವು ತೋರೋದಂದ್ರೆ ಈ ಆಗ ಅಧಿಕರಣ ತೋರಿದಂತ ಹಾವ ಅಭ್ಯಾಸ ಅವು ಮಾತ್ರ. ಶಿಲ್ಪಿಯಲ್ಲಿ ಬೆಳೆ ತೋರೋದು ಶಿಲ್ಪಿಯ ಅಧಿಕರಣ. ಆ ಬೆಳೆ ಏನಲ್ಲ ಅವು ಮಾತ್ರ ಅಂದ್ರೆ ಇನ್ನೊಂದು ಸ್ವ ಅಭಾವ ಅಲ್ಲಿ ಅದರ ಅಭಾವದ ಇಲ್ಲಿ ಆ ಅಧಿಕರಣದಲ್ಲಿ ಅಂದ್ರೆ ಆಗದಲ್ಲಿ ಅದರ ಅಭಾವ ಇದ್ದಾಗಾದರೂ ಕೂಡ ಅಂದ್ರೆ ಪ್ರಾಣ ಇಲ್ಲದಿದ್ದಾಗಾದರೂ ಕೂಡ ಇದ್ದೇನೆ ಅನ್ನೋನ್ನ ತೋರುವುದಕ್ಕೆ ಏನಂದ್ರು ಅಧ್ಯಾಸ ಅಂದ್ರು. ಅಂದ್ರೆ ವಿಷಯ ಆ ವಿಷಯದ ಜ್ಞಾನ. ವಿಷಯ ಯಾವಂದ್ರೆ ಸರ್ಪದ, ಆ ಸರ್ಪದ ಜ್ಞಾನ. ಇವು ಎರಡಕ್ಕೂ ಕೂಡಲೇ ಏನಬೇಕು? ಅಧ್ಯಾಸ ಅನ್ನಬೇಕು. ಈ ಎರಡಕ್ಕೂ ಕೂಡ ಅಂದ್ರೆ ಮತ್ತೆ ಅಭ್ಯಾಸದಲ್ಲಿ ಎರಡು ಪ್ರಕಾರದಲ್ಲ. ಅದು ಬಂದಾಗ ಹೇಳೋಣ. ಒಂದು ಅರ್ಥಾಭ್ಯಾಸ, ಒಂದು ಜ್ಞಾನಾಭ್ಯಾಸ. ಆ ಶಬ್ದರ ವಿಷಯ ಅಂದ್ರ ಕಣ್ಣಿಗೆ ತೋರಿದಂತದ್ದೇನ ಅನ್ಕೋದಂತಾಗಿದ್ದಲ್ಲ ಹಾವು ಅದು ತೋರಿದ್ದು ಅದು ವಿಷಯ. ಇದಕ್ಕೆ ಏನ್ ಅನ್ಬೇಕ್ರಿ? ಅನ್ಕೋದಂತಾಗಿದ್ದು ಆ ವಸ್ತುಗೆ ಏನ್ ಅನ್ಬೇಕು? ಹಾವು ಅನ್ಬೇಕು ಅಂತ ತಿಳಿದೆವು. ಆ ತಿಳಿದದ್ದು ಜ್ಞಾನ, ಆ ತೋರದ್ದು ವಿಷಯ ಅಂದ್ರೆ ಅರ್ಥ. ತೋರದ್ದು ವಿಷಯ, ಅದು ಏನದ ಅಂತ ಏನು ತಿಳಿದಿದ್ದೇವಲ್ಲ, ಅದಕ್ಕೆ ಏನು ಶಬ್ದ ಪ್ರಯೋಗ ಮಾಡಿದೇವಲ್ಲ, ಅದು ಜ್ಞಾನ. ಈಗ ಅರ್ಥ ಅಧ್ಯಾಸ, ಜ್ಞಾನಾಧ್ಯಾಸ ಅಂದ್ರೆ ಸ್ವ ಅಭಾವೇ ಅದರ ಪ್ರಾಣಿಲ್ಲದ ಸ್ಥಾನದಲ್ಲಿ ಅಧಿಕರಣೆ ಅಂದ್ರೆ ಪ್ರಾಣಿಲ್ಲದ ಅಧಿಕರಣದಲ್ಲಿ ನನ್ನ ತೋರುವಿಕೆ ಅಂದ್ರೆ ಹಗ್ಗದಲ್ಲಿ ತಾನು ಇಲ್ಲದಿದ್ದಾಗಾದರೂ ಕೂಡ ಅಲ್ಲಿ ಹಗ್ಗದಲ್ಲಿ ತೋರ್ತು. ಏನಾಗಿ ತೋರ್ತು? ವಿಷಯವಾಗಿ ತೋರ್ತು. ಆ ವಿಷಯದ ಜ್ಞಾನವಾಗಿ ತೋರ್ತು. ಇದಕ್ಕೆ ಏನ್ ಹೇಳಬೇಕು ಅಂದ್ರೆ ಅಭ್ಯಾಸ ಅನ್ಬೇಕು. ಇನ್ನು ಅವಭಾಸ ಅಂತ ಬಂದು ಶಬ್ದ ಬರ್ತಿದ್ದಾರೆ ಅಂದ್ರೆ ಸ್ವ ಅಭಾವಕ್ಕೆ ಅಧಿಕರಣವೇ ಸ್ವ ಅವಭಾಸ. ಆ ಅವಭಾಸ ಅಂದ್ರೆ ಏನಿಗೆ ನಮ್ಗೆ ತಿಳಿದಿಲ್ಲ. ಅದನ್ನು ಸ್ವಲ್ಪ ಹೇಳಿ ಅಂದ್ರ ಅವಭಾಸ ಅಂದ್ರ ವಿಷಯ ಮತ್ತು ಅದರ ಜ್ಞಾನ. ಅವಭಾಸ ಅಂದ್ರೇನು? ವಿಷಯ ಮತ್ತು ಅದರ ಜ್ಞಾನ. ಇದು ಹಾವ ಅನ್ನುವಂತ ವಿಷಯ ತೋರಿದ್ದು, ಇದಕ್ಕೆ ಹಾವು ಅಳಬೇಕು ಅನ್ನೋದು ತಿಳಿದದ್ದು. ಇವು ಎರಡಕ್ಕೂ ಕೂಡ ಅವಭಾಸ ಅನ್ಬೇಕು. ಮತ್ತೆ ಇವರು ತಿಳಿದವ ಯಾರ್ರಿ? ಯಾವ ನೋಡ್ಕೊಂಡಲ್ಲ, ಯಾವನಿಗೆ ಕಾಣಿಸದ ಅವನೇ ಅದಕ್ಕೆ ಹಾವನ್ನ ಅನ್ಬೇಕ. ಅವ ನೋಡಿದವ ಯಾರು? ಅವ ನೋಡಿದವನಿಗೆ ದ್ರಷ್ಟ ಅನ್ಬೇಕು. ಆ ನೋಡಿದವನಿಗೆ ಏನನ್ಬೇಕು? ದ್ರಷ್ಟ ಅನ್ನೋದು. ಅಂದ್ರ ಆ ನೋಡುವ ಕ್ರಿಯೆಗೆ ಯಾವನು ಆಶ್ರಯವಾಗಿರುವನು. ಇದು ಮತ್ತೊಂದು ಶಬ್ದ ದ್ರಷ್ಟ ಅನ್ನೋದು. ನೋಡುವ ಕ್ರಿಯೆಗೆ, ಮಾಡುವ ಕ್ರಿಯೆಗೆ, ಹೋಗುವ ಕ್ರಿಯೆಗೆ, ಬರುವ ಕ್ರಿಯೆಗೆ, ತಿನ್ನುವ ಕ್ರಿಯೆಗೆ, ಉಣ್ಣುವ ಕ್ರಿಯೆಗೆ ಯಾವನು ಆಶ್ರಯ ಆಗಿರುವುದಲ್ಲ ಅವನಿಗೆ ದ್ರಷ್ಟ ಇಲ್ಲಿ ನೋಡುವುದಕ್ಕ ಅಂದ್ರೆ ಅವನಿಗೆ ಕರ್ತ ಅನ್ನಬೇಕು. ಎಲ್ಲ ಕ್ರಿಯೆಗಳ ತೋಟವನ್ನ ಕರ್ತ. ಇಲ್ಲಿ ದ್ರಷ್ಟ ಅನ್ನೋದು. ದ್ರಷ್ಟ ಅಂದ್ರೆ ಬರೀ ನೋಡುವುದಕ್ಕೆ ಅಷ್ಟೇ ಕ್ರಿಯೆ ಆಗ್ತಾವ. ಇನ್ನು ಭೋಕ್ತ ಅಂತ ಬರ್ತದೆ. ಮತ್ತೆ ಬರೀ ಉಣ್ಣು ಕ್ರಿಯೆ ಅಷ್ಟೇ. ಆ ಉಣ್ಣು ಕ್ರಿಯೆ ಅಷ್ಟೇ ಏನು ಕರ್ತ ಅಂತ ಬರ್ತದೆ. ಕರ್ತ ಮಾಡು ಕ್ರಿಯೆ ಅಷ್ಟೇ. ಈಗ ಇವು ಬೇರೆ ಬೇರೆ ಶಬ್ದಗಳಿದ್ದಾವ. ಅವುಗಳದು ವ್ಯತ್ಯಾಸ ಏನು ಅದು ತಿಳಿಬೇಕು. ಇಲ್ಲಿ ದ್ರಷ್ಟ ಅಂದ್ರೆ ಆ ದೃಷ್ಟಿ ಅಂತದ ಕಣ್ಣು. ಈ ಕಣ್ಣಿನಿಂದ ನೋಡಿ ಏನು ತಿಳ್ಕೊಳ್ಳೋಣ ಅವನಿಗೆ ದ್ರಷ್ಟ ಅನ್ನೋದು. ನಾಲಿಗೆಯಿಂದ ನೋಡಿ ಅನುಭವಿಸಿ ಏನು ಮಾಡ್ಯಾನ ಅವನಿಗೆ ಭೋಕ್ತ ಅನ್ನೋದು. ಭೋಗ ಮಾಡ್ಯಾನ ಅಂದ್ರೆ ಈಗ ಅವ್ರು ಬೇರೆ ಬೇರೆ ಶಬ್ದಗಳು ಬರ್ತಾವ. ಅವುಗಳನ್ನ ನಿರ್ಣಯ ಮಾಡ್ಕೋಬೇಕು. ಇವನಿಗೆ ಏನಾದ್ರು ನೋಡುವ ಕ್ರಿಯೆಗೆ ಯಾವ ಆಶ್ರಯ ಅವನಿಗೆ ದ್ರಷ್ಟ.
ಸಾಕ್ಷಿಯತ್ವ ಒಂದು ಬರ್ತದೆ ಶಬ್ದ ಇಲ್ಲೇ ಬರ್ತದೆ. ಸಾಕ್ಷಿ ಶಬ್ದ ಏನದ? ಕರ್ತ ಅಲ್ಲದೆ ಎದ್ದು ನೋಡುವವನು. ಅವ ಕರ್ತ ಇಲ್ಲ, ಯಾವನೋ ಒಬ್ಬ ಕ್ರಿಯೆ ಮಾಡಲಿಕ್ಕತ್ತಾನ. ಆ ಕ್ರಿಯೆಯಲ್ಲಿ ಇವನು ಸಹಭಾಗಿಲ್ಲ. ಅವ ಯಾವ ಕ್ರಿಯೆಯನ್ನು ಮಾಡ್ಯಾನ ಅಂತ ಇವ ಆ ಮಾಡುವವನಕ್ಕಿಂತಲೂ ಭಿನ್ನವಾಗಿ ಇದ್ದುಕೊಂಡು ಅವನು ಮಾಡಿದಂತ ಕ್ರಿಯೆಯನ್ನು ನೋಡಿ ಏನು ತಿಳೋಣ, ಅವನಿಗೆ ಏನು ಅನ್ಬೇಕು ಅಂದ್ರೆ ಸಾಕ್ಷಿ ಅನ್ಬೇಕು. ಕ್ರಿಯೆಯಲ್ಲಿ ತನ್ನ ಪ್ರವೇಶ ಇಲ್ಲ, ಆದ್ರೆ ಆ ಕ್ರಿಯೆ ಏನು ನಡೆದು ಅಂತ ತಿಳಿದಿರೋದು ಅಂಥವನಿಗೆ ಸಾಕ್ಷಿ ಅಂತ. ಅದಕ್ಕೆ ವ್ಯಾಖ್ಯೆ ಮಾಡ್ಕೊಂಡ್ ಬಂದರು. ಏನ್ ಮಾಡಿದ್ರು ವ್ಯಾಖ್ಯೆ? ಉದಾಸೀನತ್ವೇ ಸತಿ ಬೋಧ. ಉದಾಸೀನಾಗಿರ್ಬೇಕು ಅಂದ್ರ ಕ್ರಿಯೆಯಲ್ಲಿ ಯಾವನ ಪ್ರಯೋಗ ಇಲ್ಲ, ಪ್ರವೇಶ ಇಲ್ಲ. ಕ್ರಿಯೆಯಲ್ಲಿ ಯಾವನ ಪ್ರವೇಶ ಇಲ್ಲ ಅಂದ್ರೆ ಅವ ಕ್ರಿಯೆ ಮಾಡೇ ಇಲ್ಲ. ಮಾಡದಿದ್ರು ಕೂಡ ಆ ಯಾವ ಕ್ರಿಯೆ ನಡೆದ ಆ ಕ್ರಿಯೆಯನ್ನ ಇಂಥದ್ದೇ ಕ್ರಿಯೆ ಇದೆ ಆಗ್ಯದಂತ ತಿಳಿದ ಅವನಿಗೆ ಸಾಕ್ಷಿ ಅನ್ನಬೇಕು. ಇನ್ನೊಂದು ಹೇಳಿದ್ರೆ ಮಾತ್ರ ಅಕೃತತ್ವೇ ಸತಿ ರಷ್ಟ. ಮಾಡಿಲ್ಲ, ಮಾಡಿಲ್ಲಂದ್ರೂ ನೋಡ್ಯಾನ, ಮಾಡಿಲ್ಲಂದ್ರೂ ನೋಡ್ಯಾನ. ಅಂದ್ರ ಮಾಡಿಯೂ ಮಾಡದಂತೆ ಇದ್ದು ಆ ಮಾಡಿದ ಕ್ರಿಯೆಯನ್ನ ಹಂಚಿರಬೇಕು. ಅಂಥವನಿಗೆ ಏನದ? ಸಾಕ್ಷಿ ಸಾಕ್ಷಿ ಅನ್ನಬೇಕು. ಇನ್ನು ಶಬ್ದವಂತಲ್ಲಿ ಬ್ರಹ್ಮನಿಷ್ಠ ಗುರು, ಅಲ್ಲಿ ಆತ್ಮಪುರುಷ ಅಂದರೆ ಬ್ರಹ್ಮನಿಷ್ಠ ಗುರು. ಬ್ರಹ್ಮನಿಷ್ಠ ಅಂತ ಒಂದು ಶಬ್ದ. ಬ್ರಹ್ಮನಿಷ್ಠ ಅಂದ್ರೆ ಏನು? ಆ ವೇದಾಂತ ತತ್ವ ಏನದ, ವೇದದಲ್ಲಿ ಬರ್ತಕ್ಕಂಥ ಏನು ತತ್ವ ಅತತ್ವ ತತ್ವ ಅನ್ನುವಂಥದ್ದು ಏನು ಶಾಂತದ ಅದನ್ನ ಯಥಾರ್ಥವಾಗಿ ತಿಳಿದಿರ್ಬೇಕು. ಅತತ್ವ ಅಂತ ಎದಕ್ಕಂತಾರ, ತ್ವ ಅಂತ ಎದಕ್ಕಂತಾರ, ಅವುಗಳಿಗೆ ಯಾವ ರೀತಿ ಅರ್ಥದ, ವಾಚಾರ್ಥದಲ್ಲಿ ಅವುಗಳ ಅರ್ಥ ಏನು, ಲಕ್ಷ್ಯಾರ್ಥದಲ್ಲಿ ಅವುಗಳ ಅರ್ಥ ಏನು, ಈ ಎರಡನ್ನ ಯಥಾರ್ಥವಾಗಿ ಯಾವ ತಿಳಿದನ ಅವನಿಗೆ ಬ್ರಹ್ಮನಿಷ್ಠ. ಅದನ್ನ ತಿಳಿದವನೇ ಏನ್ ಮಾಡ್ತಾನ? ಆ ಶಿಷ್ಯನಾದಂಥವನ ಅಜ್ಞಾನವನ್ನ ಅಂದ್ರೆ ತಾನಲ್ಲದ ವಸ್ತು ತಾನು ಅಂತ ಏನು ಕೂತಾನ, ದೇಹ ತಾನ ಅಲ್ಲದಿದ್ದರೂ ಧ್ಯಾನಿ ಪ್ರಪಂಚವೇ ನಾನು ಅಂತ ಕೂತಾನ. ಆತನ ಆ ಅಜ್ಞಾನವನ್ನು ಬಿಡಿಸಿ ಆ ತತ್ಸ್ವರೂಪವಾದಂತಹ ಏನು ಚೇತನ ಅದ ಈಶ್ವರ ಚೇತನ, ಆ ಚೇತನವೇ ನೀನೇ ಇದೆಯಪ್ಪ ಅಂತ ತಿಳಿಸಿಕೊಡ್ತಕ್ಕಂಥದ್ದು ಯಥಾರ್ಥವಾಗಿ. ಅಂದ್ರೆ ಆ ಈಶ್ವರನ ಮತ್ತು ಜೀವನ ಲಕ್ಷಣಗಳು ಏನು, ಆ ಈಶ್ವರನಿಗೆ ಅಧಿಷ್ಠಾನ ರೂಪವಾದಂತಹ ಆ ಬ್ರಹ್ಮನ ಲಕ್ಷಣ ಏನು, ಜೀವನಿಗೆ ಅಧಿಷ್ಠಾನವಾದಂತಹ ಉತ್ತಸ್ಥ ಆತ್ಮನ ಲಕ್ಷಣವೇನು, ಇವೆಲ್ಲವುಗಳನ್ನ ಯಾವಾಗ ಯಥಾರ್ಥವಾಗಿ ತಿಳಿದುಕೊಂಡಿರುತ್ತಾರೆಯೋ ಅವನಿಗೆ ಬ್ರಹ್ಮನಿಷ್ಠ ಅನ್ನೋದು. ಇಲ್ಲ ವಿಚಾರ ಅಂತ ಬಂತು, ವಿಚಾರ ಮಾಡ, ವಿಚಾರ ಅವಿಚಾರೇಣ ಕೃತೋ ಬಂದ ವಿಚಾರೇಣ ಇವತ್ತು. ವಿಚಾರ ಮಾಡದೆ ಅಜ್ಞಾನ ಅಥವಾ ಅವಿದ್ಯೆ ಅನ್ನೋದೇನು ಅವಿಚಾರ. ಆ ಅವಿಚಾರ ಮಾಡೋದ್ರಿಂದ ಏನು ದುಃಖ ಆಗಿರಲ್ಲ, ವಿಚಾರ ಮಾಡೋದ್ರಿಂದ ಹುಟ್ಟು. ಇನ್ನು ವಿಚಾರವೇ ಅಂದ್ರೆ ಏನು? ವಿಚಾರವೇ ಅಂದ್ರೆ ಏನು? ಚಂದ್ರೋದಯದಲ್ಲಿ ಗಾಳಿ ಹೇಳೋದು, ಮತ್ತೊಬ್ಬರು ಗಾಳಿ ಹೇಳೋದು. ಆತ್ಮ और अनात्मा को भिन्न करके जानना सो विचार कहिए है. ಅನಾತ್ಮ ಯಾವುದು ಅಂದ್ರೆ ಶಾಶ್ವತವಾದದ್ದು ಯಾವುದು ಮತ್ತು ಅಶಾಶ್ವತವಾದದ್ದು ಯಾವುದು, ಇದನ್ನ ಬೇರ್ಪಡಿಸಿ ತಿಳಿಯುವುದು. ಇಂಥದ್ದಕ್ಕೆ ಶಾಶ್ವತವಾದದ್ದು ಅನ್ನಬೇಕು, ಇಂಥದ್ದಕ್ಕೆ ಇದು ಅಶಾಶ್ವತವಾದದ್ದು ಅನ್ನಬೇಕು. ತಿಳಿಯುವುದು ಏನದಲ್ಲ ಅದಕ್ಕೆ ವಿಚಾರ ಅನ್ನೋದು. ಇನ್ನೊಂದು ಏನಂದ್ರು ವಿರೋಧ ಪರಿಹಾರ ವಿಚಾರ. ವಿರೋಧ ಏನಾಗೈದು ನಿನ್ನಿದು ಸರ್ ಆತ್ಮಹತ್ಯೆ ಆದದ್ದು ಅರಿಯ ಜಾತಕ್ಕೆ ಹೋದೆ
ಇರುವಂತದ್ದು ಬ್ರಾಹ್ಮಣ ಕ್ಷತ್ರಿಯ ಅದು ಒಂದು ಅದೊಂದು ವಿರೋಧ ಇನ್ನೊಂದು ಅದಲ್ಲ ಅಂದಾಗ ಅದನ್ನು ಏನಲ್ಲ ಅದರ ಪರಿಹಾರ ಅದು ವಿರೋಧ ಜ್ಞಾನ ಏನಾಗ್ಯದ ಅದು ಪರಿಹಾರ ಆಗ್ಬೇಕಂದ್ರೆ ಶೀಲದಂತೆ ಅದು ಎಲ್ಲೆಲ್ಲಿ ವಿರೋಧ ಬರ್ತೋ ಅದರದ್ದು ನಿವೃತ್ತಿ ಆಗುತ್ತೆ. ಆಗ ಮಾಯಾ ಉಪಾಧಿಯಿಂದ ಅವ ಸರ್ವಜ್ಞ ಅನಿಸ್ಕೊಂಡ, ಸರ್ವಶಕ್ತಿತ್ವ ಅನಿಸ್ಕೊಂಡ, ಅಕರ್ತ ಅನ್ಕೊಂಡ. ಈಗ ಅವಿದ್ಯಾ ಉಪಾಧಿಯಿಂದ ಅಲ್ಪಜ್ಞೆ ಅಲ್ಲ, ಕರ್ತ ಭೋಕ್ತ ಅಲ್ಲ. ಇವು ಏನದ ನೋಡಿ, ಸರ್ವಜ್ಞ ಅಲ್ಪಜ್ಞೆ, ಕರ್ತ ಅಕರ್ತ, ಭೋಕ್ತ ಅಭೋಕ್ತ. ಇವು ಏನು ಶಬ್ದಗಳು ವಿರೋಧ, ಒಂದಕ್ಕೊಂದು ವಿರೋಧ. ಇವು ವಿರೋಧದ ಪರಿಹಾರ ಅದು. ಅಂದ್ರ ಆ ಈಶ್ವರ ಹ್ಯಾಗ ಅಕರ್ತ ಅಭೋಕ್ತರನ್ನ ಏನಾದರೂ ಕೂಡ ಅಕರ್ತ ಅಭೋಕ್ತ ಐತಿ ಪರಾರ್ಥ ತಿಳಿಸಿಕೊಡೋದು. ಆ ತಿಳಿಸಿಕೊಡ್ಬೇಕಾದ್ರೆ ಅದು ವಿರೋಧ ಪರಿಹಾರ ಐತಿ. ಅಂದ್ರೆ ನೀ ಉಪಸ್ಥಿತಿ ಆತ್ಮ ಐತಿ, ಆತ್ಮನಿಗೆ ಏನು ಸಂಬಂಧ ಇಲ್ಲ. ತಿನ್ನೋದು ಉಣ್ಣೋದು ತೊಡೋದು ಯಾವ ಅಂತಃಕರಣ ಧರ್ಮದ ಸುಖದುಖಾದಿಗಳು ಅವು ಏನು ಮಾಡಿದ್ವಿ, ನಿನ್ನ ಮೇಲೆ ಹಾಕೊಂಡಿದ್ವಿ ಅಂತ ಏನು ವಿರೋಧ ಜ್ಞಾನ ಮಾಡ್ಕೊಂಡು ಕೂತನ ಅದರ ಪರಿಹಾರ ಮಾಡೋದಕ್ಕೆ ವಿರೋಧ ಪರಿಹಾರ ಅಂತಾರೆ. ಆ ವಿರೋಧ ಪರಿಹಾರ ಆಗಬೇಕಾಗಿತ್ತಂದ್ರೆ ನಾವು ವಿಚಾರ ಮಾಡಬೇಕು. ಅದಕ್ಕೆ ವಿಚಾರ ವಿಜ್ಞಾನ ಅಂತಾರೆ. ಇದು ಲಕ್ಷಣದಿಂದಲೇ ಲಕ್ಷಣ ವಸ್ತುವನ್ನು ನಾವು ತಿಳ್ಕೋಬೇಕು. ಯಾವುದೇ ಒಂದು ವಸ್ತು ತಿಳ್ಕೋಬೇಕಾಯ್ತು ಅದ್ರ ಲಕ್ಷಣ ಬೇಕು. ಇವ ಇಂಥವನೇ ಇದ್ದಾನ, ಇವ ತಲ್ಲಪ್ಪನೇ ಇದ್ದಾನ, ಇವ ಮಲ್ಲಪ್ಪ ಇದ್ದಾನ, ತಲ್ಲಪ್ಪ ಮಲ್ಲಪ್ಪಲ್ಲ, ಮಲ್ಲಪ್ಪ ತಲ್ಲಪ್ಪ ಅಲ್ಲ ಅಂತ ನಾವು ತಿಳಿಬೇಕಾಗಿತ್ತಂದ್ರೆ ಮಲ್ಲಪ್ಪನ ಲಕ್ಷಣಗಳೇನು, ತಲ್ಲಪ್ಪನ ಲಕ್ಷಣಗಳೇನು, ಅವುಗಳನ್ನ ಯಥಾರ್ಥವಾಗಿ ತಿಳಿದಿತ್ತಂದ್ರೆ ನಮಗ ಅವರಿಬ್ರು ಬೇರೆ ಬೇರೆ ಅಂತ ಹೇಳ್ಕೊಂಡು ಕೊಡ್ಕೋಬೇಕು. ನಿನ್ನೆ ನೀವು ಹೇಳಿದ್ರಲ್ಲ, ನಮ್ಮ ವಿದ್ಯಾರ್ಥಿನಿಗಳು ಗೀತಾಶೀತ ಅನ್ನೋರು ಒಂದೇ ಲಕ್ಷಣ ನಮಗ್ ಕಂಡು ಬಂದು ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮತೆಯ ಅರಿವು ನಮಗಾಗಲಿಲ್ಲ. ಆದ್ರೆ ತಂದೆ ತಾಯಿ ಮಾತ್ರ ಅದರ ಅರಿವಾಗ. ಯಾಕ ಅವರು ವಿಚಾರ ಮಾಡಿ ಇವರು ಐದುವರಲ್ಲಿ ಏನು ಭೇದದ, ಯಾರಿಗೆ ಶೀತ ಆಗಬೇಕು, ಯಾರಿಗೆ ಶೀತ ಆಗಬೇಕು ಅವ್ರ ಸ್ವಂತ ನಿರ್ಣಯ ಮಾಡ್ಯಾರ. ನಮಗಾಗಲಿಲ್ಲ. ಯಾಕ ಅವ್ರ ಬಗ್ಗೆ ನಾವು ವಿಶೇಷವಾಗಿ ವಿಚಾರ ಮಾಡಲಿಲ್ಲ. ಆ ವಿಚಾರ ಮಾಡದೆ ಹೋಗಿ ಬಂದ್ರೆ ಅದು ಆ ವಿರೋಧ ಪರಿಹಾರ ಆಗುದಿಲ್ಲ. ಅದಕ್ಕ ಈ ವಿಚಾರ ಮಾಡುವುದರಿಂದಲೇ ವಿರೋಧ ಪರಿಹಾರ ಆಗ್ತದೆ. ವಿಚಾರ ಮಾಡಲೇ ಹೋಗಿ ಬಂದ್ರೆ ಆಗುದಿಲ್ಲ. ಮತ್ತು ವಿಚಾರ ಮಾಡೋದ್ರಿಂದ ಏನಾಗ್ತದೆ, ಆ ಲಕ್ಷಣಗಳ ಜ್ಞಾನ ಆಗ್ತದೆ. ಆ ಲಕ್ಷಣಗಳ ಜ್ಞಾನ ಆಗುವುದರಿಂದ ಆ ಲಕ್ಷದ್ದು ನಮಗೆ ಯಥಾರ್ಥ ಜ್ಞಾನ ಆಗ್ತದೆ. ಈ ಲಕ್ಷಣಗಳು ಏನಪ್ಪ ಅಂತಂದ್ರ ಅನೇಕ ಪ್ರಕಾರದ ಅದಾವ. ಅವು ಸ್ವಲ್ಪ ನಮಗ ತಿಳಿದಿರ್ಬೇಕು. ಅದು ಮೇಲಿಂದ ಮೇಲೆ ಅವು ಬರ್ತಾವಿಲ್ಲ ಮುಂದೆ. ಅಂದ್ರೆ ಆ ಲಕ್ಷಣದ ಮೇಲಿಂದ ಲಕ್ಷಣದ ವಸ್ತು ನಮಗೆ ತಿಳ್ಕೊಳ್ಳೋದು ಬರಕ ಲಕ್ಷಣಗಳ ಎಷ್ಟು ಪ್ರಕಾರ ಅದಾವ ಅದನ್ನು ತಿಳಿಬೇಕು. ಅದು ತಿಳಿತಂದ್ರೆ ಏನಾಗ್ತದೆ, ನಮಗ ಆ ಲಕ್ಷ್ಯ ವಸ್ತು ಇದೆ ಅಂತ ತಿಳ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲಿ ಏನದಾವ, ಈ ಯಾವುದೇ ಒಂದು ವಿಷಯವನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ಆ ವಸ್ತುವಿನಲ್ಲಿ ಅನೇಕ ಪ್ರಕಾರದ ಲಕ್ಷಣಗಳು. ಅಂದ್ರೆ ಯಾವುದರಿಂದ ಲಕ್ಷ್ಯವು ಅರಿಯಲ್ಪಡುವುದು ಅದು ಲಕ್ಷಣವೆನಿಸುವುದು. ಯಾವುದನ್ನು ನೋಡಿ ಇದು ಇಂಥದೇ ವಸ್ತು ಅದಂತ ಹೇಳಿ ನಾವು ನಿರ್ಣಯ ಮಾಡ್ತೇವೋ ಅದಕ್ಕೆ ಲಕ್ಷಣ ಅನ್ನೋದು. ಇಲ್ಲ ಮತ್ತೊಂದು ರೀತಿಯಿಂದ ಅದರ ವ್ಯಾಖ್ಯೆ ಹೇಳೋದು. ಇದಕ್ಕೆ ಅನೇಕ ವ್ಯಾಖ್ಯೆಗಳದಾವೆ. ಬೇರೆ ಬೇರೆಯವರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಕೊಂಡು ಒಂದು ವ್ಯಾಖ್ಯೆ ಏನಾದ್ರು ಶಕ್ಯ ಸಂಬಂಧಕ್ಕೂ ಲಕ್ಷಣ ಏನು, ಶಕ್ಯಾರ್ಥಕ್ಕೆ ಯಾವುದು ಸಂಬಂಧನ ಅದಕ್ಕೆ ಲಕ್ಷಣ ಅಲ್ಲ. ಇನ್ನು ವಾಕ್ಯಾರ್ಥ ಲಕ್ಷ್ಯಾರ್ಥ ಅಂತ ಬರ್ತಾವ. ವಾಕ್ಯಾರ್ಥ ಅಂದ್ರೆ ಶಕ್ಯಾರ್ಥ. ಆ ಶಕ್ಯಾರ್ಥಕ್ಕೆ ಸಂಬಂಧ ಉಳಿದ ಯಾವಾಗಂದ್ರೆ ಅದು ಲಕ್ಷಣ. ಸ್ವಲ್ಪ ಕಠಿಣದ ವಿಷಯ ತಿಳ್ಕೊಳ್ಬೇಕು. ಅದಕ್ಕೆ ಉದಾಹರಣೆ ಕೊಟ್ಟು ನಾನು ಹೇಳ್ತೇನೆ. ಈಗ ಒಂದೊಂದೇ ಅದು ಮಾಡ್ಕೊಂಡು ಇದು ಶಕ್ಯಾರ್ಥ ಅಂದ್ರೆ ಏನು,
ಶಕ್ತಿ ವೃತ್ತಿ ಯಾವಾಗ ವಿಷಯ ಆಗ್ತದ, ಶಕ್ತಿ ವೃತ್ತಿಯಿಂದ ಯಾವಾದ್ರೂ ಜ್ಞಾನ ಆಗ್ತದ ಶಕ್ತಿ ಆಗ್ತದ. ಮತ್ತೆ ಶಕ್ತಿ ಅಂದ್ರೆ ಅವನು ನಮಗೆ ಶಕ್ತಿ ಆಗ್ತಲ್ಲೇ ಆ ಶಕ್ತಿ ವೃತ್ತಿ ಸರಿ. ಮತ್ತು ನಮಗೆ ಹೊಸ ಶಬ್ದ ಇದು ನಮ್ಗೆ ತಿಳಿಯಲಿಲ್ಲ ಅಂತ ಅಂದಾಗ ಶಕ್ಯ ಶಕ್ಯ ಅಂದ್ರ ಅದರಲ್ಲಿ ಇರುವ ಶಕ್ತಿಗೆ ವಿಷಯವು. ಪ್ರತಿಯೊಂದು ಶಬ್ದದಲ್ಲಿ ಒಂದು ಶಕ್ತಿ ಅದು. ಏನು ಶಕ್ತಿ ಅದಪ್ಪ? ಆ ಶಬ್ದಕ್ಕ ನನಗ ಇಂಥದೇ ಆಗ್ತದ. ಘಟ ಅನ್ನುವಂಥದ್ದು ಒಂದು ಶಬ್ದದಂತೆ ಇದು ಮೊದಲು ಘಟಪಟಾದಿಗಳು ನಮ್ಮ ಶಾಸ್ತ್ರದಲ್ಲಿ ಮೇಲಿನ ಬಗ್ಗೆ ಬರ್ತಾ ಅಂತ ತಿಳ್ಕೊಂಡು ಅವುಗಳ ಬಗ್ಗೆ ಹೇಳೋದು. ಘ ಮತ್ತು ಟ ಅನ್ನುವಂತಹ ಎರಡು ಅಕ್ಷರಗಳು, ಈ ಅಕ್ಷರಗಳಿಂದ ಕೂಡಿದಂಥದ್ದು ಒಂದು ಶಬ್ದ, ಅದು ಘಟ. ಆ ಘಟ ಅನ್ನುವಂಥ ಶಬ್ದ ಒಂದು ವಸ್ತುವಿನ ಜ್ಞಾನ ನಮಗೆ ಮಾಡಿಕೊಡ್ತು. ಯಾಕೆ ಮಾಡಿಕೊಡ್ತು ಅಂದ್ರೆ ಅದರಲ್ಲಿ ಒಂದು ಶಕ್ತಿ ಅದು. ಆ ಶಕ್ತಿ ಏನು ಮಾಡ್ತು? ಇಂಥ ವಸ್ತುವಿಗೇನೆ ಘಟ ಅನ್ನಬೇಕು ಅಂತ ಜ್ಞಾನ ಮಾಡಿಕೊಡ್ತು. ಅದಕ್ಕೆ ಏನಂದ್ರು ಶಕ್ಯ ಶಕ್ಯ ಅಂದ್ರು. ಆ ಶಕ್ಯ ಅರ್ಥ ಅಂದ್ರು ಅದು ಈ ಘಟ ಅನ್ನುವಂಥ ಪದಕ್ಕ ಯಾವ ವಿಷಯ ಅಂದ್ರೆ ಅದು ಶಕ್ಯ ಅರ್ಥ. ಅದು ಶಕ್ಯ ಅಂದ್ರೇನು? ಅದು ಹಾಕಿರ್ಬೇಕು, ಕುದಿಗೆ ಹಾಕಿರ್ಬೇಕು, ಬಾಯಿ ಇರಬೇಕು. ಇಂಥದ್ದು ಮಣ್ಣಿನಿಂದ ಆದಂತ ಆ ಪದಾರ್ಥ ಅಂತ ನಮ್ಗೆ ಜ್ಞಾನ ಅದ. ಅದಕ್ಕೆ ಅದು ಶಕ್ಯ ಅರ್ಥ. ಇನ್ನು ಈ ಶಕ್ಯ ಅರ್ಥ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡ್ಕೊಂಡ್ಬಂದ್ರು. ಏನದಕ್ಕೆ? शक्ति वृत्ति करी जो अर्थ जानिए है सो शब्द का शक्य अर्थ कहिए. शक्ति वृत्ति ಅನ್ನೋದ್ರೇನು? ಶಬ್ದ ಉಚ್ಚಾರ ಮಾಡಿದ ಕೂಡಲೇ ಆ ಶಬ್ದದ್ದು ಯಾವುದನ್ನು ನಮಗೆ ಜ್ಞಾನ ಮಾಡಿಕೊಡ್ತು ಅದರಲ್ಲಿ ಸಂಬಂಧ ಆಯ್ತು. ವೃತ್ತಿ ನಮ್ಮ ವೃತ್ತಿ ಏನಾಯ್ತಲ್ಲ, ಅಂತಃಕರಣ ವೃತ್ತಿ ಅದರ ಆಕಾರ ಆಯ್ತು. ಘಟ ಅಂದ್ಯಾವಂದ್ರೆ ಆ ಕೊಡೋದ ಆಕಾರ ಆಯ್ತು. ಆ ಶಬ್ದ ಒಂದು ಕೂಡ ಅದರ ಆಯ್ತು. ಗುರುಗಳು ಅಂದ್ಯಾವಂದ ಕೂಡಲೇ ನಮ್ಮ ಗುರುಗಳ ಆಕಾರ ಆಯ್ತು. ನಮ್ಮ ಮಠ ಅಂದ್ಯಾವಂದ್ರೆ ಆ ಮಠದ ಆಕಾರ ಆಯ್ತು. ನಮ್ಮ ಮನೆ ಅಂದ್ಯಾವಂದ್ರೆ ಮನೆ ಆಕಾರ ಆಯ್ತು. ನಮ್ಮ ಮಕ್ಕಳು ಅಂದ್ಯಾವಂದ್ರೆ ಮಕ್ಕಳ ಆಕಾರ ಆಯ್ತು. ಹೀಗೆ ಏನು ಆಕಾರ ಆಗ್ತದೆ ಅದು ಶಕ್ತಿ ವೃತ್ತಿಯಿಂದ ಆಗ್ತಿರ್ತದೆ. ಅಂದ್ರೇನು? ಆ ಶಬ್ದಕ್ಕೂ ಆ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಹೊಂದಿಸ್ಕೊಡ್ತದೆ. ಹೀಗೆ ಸಂಬಂಧ ಆಗ್ತಿತ್ತಂದ್ರೆ ಅದಕ್ಕೆ ಏನಬೇಕು? ಶಕ್ಯಾರ್ಥ ಅನ್ನಬೇಕು. ಅದಕ್ಕೆ ಮತ್ತೊಂದು ರೀತಿ ಹೇಳಿದ್ರೆ ಏನು? ಜಾಪದಮೇ ಜಾ अर्थ की शक्ति हो गए हैं, पद का स्व अर्थ शक्ति करिए है. क्या पद में ಘಟ ಪದ ಘಟ ಅನ್ನುವಂತ ಈ ಎರಡು ಅಕ್ಷರದ ಪದದಲ್ಲಿ ಯಾವ ಅರ್ಥಕ್ಕೆ ಘಟ ಅನ್ನುವಂತ ಆ ವಸ್ತುವಿನ ಅರ್ಥದ್ದು ಏನಾಗ್ತದೆ? ಶಕ್ತಿ ಹೋಗೇ ಅಂದ್ರೆ ಸಂಬಂಧ ಜೋಡಿಸುವಂತ ಶಕ್ತಿ ಇರುವುದು. ಅದಕ್ಕೆ ಏನಬೇಕು? ಆ ಪದಕ ಅಂದ್ರೆ ಆ ಘಟ ಅನ್ನುವಂತ ಪದಕ್ಕ ಸ್ವ ಅರ್ಥ ಆ ವಿಷಯ ಅನ್ನುವಂಥದ್ದು ಏನು ವಸ್ತು ಅದು ಶಕ್ತಿಯೇ, ಅದು ಶಕ್ಯ. ಯಾವುದು? ಆ ಘಟ ಅನ್ನುವಂತ ವಸ್ತು ಅನ್ನೋದು ಅದು ಶಕ್ಯ. ಈಗ ಇದೊಂದು ಹೇಳುದು. ಇನ್ನು ಮತ್ತೊಂದು ಹೇಳ್ತಾರೆ, जिस अर्थ में पद की शक्ति हो गए तो अर्थ पद का शक्ति चाहिए. जिस अर्थ में जिस विषय में ಯಾವ ವಿಷಯದಲ್ಲಿ ಪದಕ್ಕೆ ಆ ಪದದ್ದು ಅಥವಾ ಶಬ್ದದ್ದು ಶಕ್ತಿ ಇರುವುದು ಅಂದ್ರೆ ಸಂಬಂಧ ಇರುವುದು ಅಥವಾ ಸಂಬಂಧವಾಗುವುದು. ಸೊ ಅರ್ಥ ಆ ವಿಷಯವು ಪದಕ್ಕ ಆ ಶಬ್ದಕ್ಕ ಅದು ಶಕ್ಯ ಅಂತ ಅನಿಸ್ಕೊತು. ಈಗ ಇದಕ್ಕೆ ಏನ್ ಹೇಳ್ಕೊಂಡ್ಬಂದ್ರು? ಶಕ್ಯಾರ್ಥ ಅಂತ ಅದಕ್ಕೆ ಹೇಳ್ಕೊಂಡ್ಬಂದ್ರು. ಇನ್ನು ಒಂದು ಲಕ್ಷಣ ಹೇಳೋದು. ಲಕ್ಷಣ ಏನೈತಿ? ಲಕ್ಷಣ ಅಂತ. ಆ ಲಕ್ಷಣದಲ್ಲಿ ಅನೇಕ ಪ್ರಕಾರಗಳನ್ನು ಹೇಳ್ಕೊಂಡ್ಬಂದರೆ
ಏನದಲ್ಲ ಅದು ಸುಗಮವಾಗಿ ಬೆಳೀತದೆ. ಯಾಕಂದ್ರೆ ಮುಂದೆ ಬರುವಂತವ್ರು ಇವು ಬರುವುದಿಲ್ಲ. ಮುಂದೆ ಪದೇ ಪದೇ ಇವು ಬಂತು ಅಂದ್ರೆ ನಾವು ಅಲ್ಲಿ ಯಾವ ಆಗ್ತದ, ಇದಕ್ಕೆ ಶಕ್ತಿ ಆಗ್ತದೋ, ಲಕ್ಷ್ಯ ಆಗ್ತದೋ, ಏನು ವಾಕ್ಯ ಆಗ್ತದೋ, ಇದೆಲ್ಲ ನಮಗೆ ತಿಳಿಸಿರ್ಬೇಕಂತ ತಿಳ್ಕೊಂಡ್ರೆ ಮೊದಲ ಪೂರ್ವಭಾವಿ ಇದನ್ನ ಹೇಳಕತ್ತಿಲ್ಲ. ಇದರ ಮೊದಲನೇದು ಈ ಲಕ್ಷಣಗಳಲ್ಲಿ ಅನೇಕ ಪ್ರಕಾರದ ಲಕ್ಷಣಗಳನ್ನ ಇಲ್ಲಿ ಒಂದು ಸುಮಾರು 4-5 ನಾನು ಹೇಳ್ತೀನಿ. ಮೊದಲನೇದಾಗಿ ಜಹತ ಲಕ್ಷಣ ಅಂತ ಬರ್ತದೆ. ಜಹತ ಲಕ್ಷಣ, ಅಜಹತ ಲಕ್ಷಣ, ಭಾಗತ್ಯಾಗ ಲಕ್ಷಣ, ಸ್ವರೂಪ ಲಕ್ಷಣ, ಈಗ ಲಕ್ಷಣಗಳು ಏನಪ್ಪದ ತಟಸ್ಥ ಲಕ್ಷಣ ಅಂತ ಇಲ್ಲಿ ಈ 5 ಪ್ರಕಾರದ ಲಕ್ಷಣಗಳನ್ನು ನಾನು ಇಲ್ಲಿ ನಿಮಗೆ ತಿಳ್ಕೊಂಡು ಬರ್ತೀನಿ ಇಷ್ಟೇ. ಮೊದಲನೇದು ಯಾವುದು ಜಹತ ಲಕ್ಷಣ ಅಂತ. ಜಹತ ಲಕ್ಷಣ ಅಂತ ಎದಕ್ಕಾಗುತ್ತೆ ಕೆಲವರು ಬರ್ತದೆ ನಿಮಗೆ. ಯಾರು ಇದನ್ನು ಮೊದಲು ಕೇಳಿರಿ ಅಥವಾ ವಿಚಾರ ಚಂದ್ರದವನಿಗೆ ಕೇಳಿರಿ, ಅವರಿಗೆ ಜಹತ ಲಕ್ಷಣ ಎದಕ್ಕೆ ಆಗ್ಬೇಕನ್ನೋದು ಬರ್ತದ. ಅಂದ್ರ ಏನಂದ್ ನೋಡ್ರಿ, ಜಹ ಇದು ವಿಚಾರ ಚಂದ್ರೋದರಲ್ಲಿ ಬರ್ತದೆ. ಜಹ ಸಂಪೂರ್ಣ ವಾಚಾರ್ಥಕ त्याग करके वाचार्थ के संबंधी का ग्रहण हुए सो जहत लक्षण कही है. ಯಾವ ಸಂದರ್ಭದಲ್ಲಿ ಒಂದು ಶಬ್ದದ ಉಚ್ಚಾರ ಮಾಡುತ್ತೇವೆ, ಆ ಶಬ್ದದ್ದು ಏನು ವಾಚ್ಯ ಅರ್ಥದ, ಆ ಶಬ್ದದ್ದು ಯಾವ ಅರ್ಥದಲ್ಲಿ ಸಕಲ ಸಂಬಂಧ ಅದ, ಆ ಅರ್ಥವನ್ನು ಸಂಪೂರ್ಣ ತ್ಯಾಗ ಮಾಡಿಬಿಡುವ. ಅದನ್ನು ತ್ಯಾಗ ಮಾಡಿ ಆ ವಾಚಾರ್ಥಕ್ಕೆ ಯಾವಾಗ ವಿಷಯ ಅದ ಅದಕ್ಕೆ ಸಂಬಂಧಿಸಿದ ಅರ್ಥದ್ದು ಗ್ರಹಣ ಮಾಡೋದು. ಇದಕ್ಕೆ ಜಹತ ಲಕ್ಷಣ ಅಂದರು. ತ್ಯಾಗ ಅದಕ್ಕೆ ಉದಾಹರಣೆ ಕೊಟ್ಟಂದ್ರೆ ನಿಮಗೆ ತಿಳಿತದೆ. ಏನು ಗಂಗಾಯಾಮ್ ಘೋಷ ಅಂತ ಒಂದು ದೃಷ್ಟಾಂತವನ್ನು ಇದು ಕೊಟ್ಟರು, ಉದಾಹರಣೆಯನ್ನು ಕೊಟ್ಟರು. ಏನಪ್ಪ, ಗಂಗಾ ನದಿಯಲ್ಲಿ ಅಥವಾ ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇರುತ್ತದೆ. ಇದೊಂದು ಈಗ ಗಂಗಾ ಅನ್ನುವಂಥದ್ದೊಂದು ಪದ ಅದ, ಆ ಪದಕ್ಕೆ ಒಂದು ಅರ್ಥದ. ಗೊಲ್ಲರ ಹಳ್ಳಿ ಅನ್ನೋದೊಂದು ಪದ ಅದ, ಆ ಪದಕ್ಕೂ ಒಂದು ಅರ್ಥದ. ಇವು 2 ಪದಗಳು ಇವೆಲ್ಲ ಪದ. ಗಂಗಾಯಾಮ್ ಘೋಷ, ಗಂಗಾಯಾಮ್ ಒಂದು, ಘೋಷ ಒಂದು, ಈ 2 ಪದಗಳದಾವ. ಈ ಪದಗಳಿಗೆ ಒಂದೊಂದು ಅರ್ಥ. ಈ ಗಂಗಾ ಅನ್ನುವಂಥ ಪದಕ್ಕೆ ಏನ್ ಅರ್ಥದ್ರಿ? ಗಂಗಾ ಅಂದ ಕೂಡಲೇ ಏನ್ ಮಾಡ್ತೇವು? ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ಅಂತ ಅಂದೆವು. ಈಗ ಅಂದ ಕೂಡಲೇ ಎದ್ರ ಜ್ಞಾನ ಬರ್ತದ್ರಿ? ಆ ಗಂಗಾ ನದಿ ಇದು. ನದಿ ಅಂದ ಕೂಡಲೇ ಏನೇನ್ ಇರ್ತದ್ರಿ? ಅಲ್ಲಿ ನೀರಿರ್ಲಿಕ್ಕೆ ಬೇಕು. ಆ ನೀರಿನಲ್ಲಿ ಗಂಗಾ ನದಿ, ಗಂಗಾ ಸ್ಥಿತಿ ಅಂದ ಕೂಡಲೇ ಗಂಗೆಯಲ್ಲಿ ಇದ್ದಂತ ಆ ನೀರ, ಆ ಪ್ರವಾಹ, ಇದನ್ನೇ ಅರ್ಥ ಆಗ್ತದ. ಅದಕ್ಕೆ ಬಿಟ್ಟು ಮತ್ತೊಂದು ಅರ್ಥ ಆಗುವುದಿಲ್ಲ. ಆ ಪ್ರವಾಹದಿಂದ ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಗಂಗಾ ಅನ್ನುವಂಥ ಪದಕ್ಕೆ ಒಂದು ಶಕ್ಯ ಆಗ್ತದ. ಆ ಶಕ್ಯಕ್ಕೆ ಸಂಬಂಧಿಸಿದ್ರು ಕೆಲವೊಂದಲ್ಲ. ಅವು ಯಾವುವು? ಒಂದು ಪ್ರವಾಹ ಅಂದ್ರೆ ಆ ನೀರ. ಆ ನೀರು ಏನಲ್ಲ, ಆ ನೀರಿಗೆ ಸಂಬಂಧಿಸಿದ್ದೊಂದು ಅದಾವ. ಅವು ಏನು ಅಂದ್ರೆ ಆ ದಾಂಡಿಗಳು, ಆ ಗಂಗಾ ನದಿದು ದಾಂಡಿ, ಈಚೆ ದಂಡಿ ಅಂತ ತಗೊಳ್ರಿ. ಆ ದಾಂಡಿಗಳು ಕೂಡ ಏನದವ? ಆ ನೀರಿಗೆ ಸಂಬಂಧದ. ಮತ್ತೆ ಇಲ್ಲಿ ನಾವು ಏನು ಮಾಡಿದೆವು? ಗಂಗಾ ನದಿಯಲ್ಲಿ ಗೊಲ್ಲರ ಹಳ್ಳಿ ಇರುತ್ತದೆ ಅಂತ ಅಂದಾಗ ಶಕ್ತಿ ಅರ್ಥ ಏನಾಯ್ತು? ಪ್ರವಾಹ ಆಯ್ತು. ಆ ಪ್ರವಾಹದಲ್ಲಿ ಯಾವುದೇ ಊರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೀರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ಪ್ರವಾಹದಲ್ಲಿ ಅಂದ ಬಳಿಕ ಏನ್ ಮಾಡಿದ್ರೀಗ? ಆ ಸಂಪೂರ್ಣ ವಾಚಾರ್ಥ ತಯಾರು ಮಾಡಿದ್ರು, ಬಿಟ್ಟುಬಿಟ್ಟಿರ. ಯಾವುದು? ಆ ಪ್ರವಾಹ ಅನ್ನೋದು ಬಿಟ್ಟು ಆ ಪ್ರವಾಹಕ್ಕೆ ಸಂಬಂಧಿಸಿದ ಯಾವಾಗಲ್ಲ ದಂಡಿ ಅದಾವ, ಈಚೆ ಕಡೆ ದಂಡಿ ಬರೋದವು. ಆ ದಂಡಿನ ಅರ್ಥ ಮಾಡೋದು. ಆ ದಂಡಿ ಅರ್ಥ ಮಾಡಿ ಏನ್ ಮಾಡ್ಬೇಕು? ಆ ದಂಡಿ ಮೇಲೆ ಆ ಗೊಲ್ಲರ ಹಳ್ಳಿ ಅದ ಅಂತ ಈಗ ಅರ್ಥ ಮಾಡಬೇಕು. ಅದಕ್ಕೆ ಏನಂದ್ರು? ಜಹತ ಲಕ್ಷಣ ಅಂದ್ರು. ಏನಂದ್ರೆ ಅದಕ್ಕೆ ಜಹತ ಲಕ್ಷಣ ಅಂದ್ರೆ ಸಂಪೂರ್ಣ ವಾಚಾರ್ಥವನ್ನು ತ್ಯಾಗ ಮಾಡಿ ತತ್ಸಂಬಂಧಿ ಅಂದ್ರೆ ಆ ವಾಚಾರ್ಥಕ್ಕೆ ಸಂಬಂಧವಾದಂಥದ್ದು ಏನು ಅದಲ್ಲ ಅದರಲ್ಲಿ ಲಕ್ಷಣವನ್ನು ಮಾಡತಕ್ಕಂಥದ್ದು. ತತ್ಸಂಬಂಧಿ ಆರ್ಥಕ ಗ್ರಹಣ ಅಂದ್ರೆ ತತ್ಸಂಬಂಧಿ ಅಂದ್ರೆ ಆ
ಪ್ರವಾಹಕ್ಕೆ ಸಂಬಂಧಿಸಿದ್ದು ಯಾವ್ದದ ಜಾಯ್ದದ ಕಿನಾರದ ಅದರ ಗ್ರಹಣವನ್ನ ಮಾಡಬೇಕು. ಅಂದ್ರ ಆ ನದಿಯ ದಂಡೆಯಲ್ಲಿ ಆ ಹಳ್ಳಿ ಮಕ್ಕಳಿಗೆ ವಾಸ ಮಾಡ್ಬೇಕು ಅಂತ ಹೇಳ್ಕೊಂಡ್ಬಂದ್ರು. ಇದಕ್ಕೆ ಜಾತಿ ಲಕ್ಷಣ ಅಂತಂದ್ರು. ನೀವು ಯಾಕೆ ಹೇಳ್ತೀನಿ ಅಂತಂತಂದ್ರ ಸಿದ್ಧಾಂತ ಮಾಡುವುದರಿಂದ ಆ ವಸ್ತುವನ್ನ ತಿಳ್ಕೊಬೇಕೇನೆ ನಮಗ. ನಾವು ಯಾವ ರೀತಿಯೋ ಅದನ್ನ ತಿಳ್ಕೊಬೇಕೇನದ, ಅದು ತಿಳಿಯೋದೇನದ. ಮತ್ತೆ ಆ ತಿಳಿಬೇಕಾದ್ರೆ ಅದಕ್ಕೆ ಯಾವ ಲಕ್ಷಣ ತಿಳ್ಕೊಳ್ಳೋದ್ರಿ. ಇವೆಲ್ಲ ಲಕ್ಷಣಗಳನ್ನ ಪಟ್ಟಿದ್ವು ಅಂದ್ರ ಈ ಲಕ್ಷಣದಿಂದ ತಿಳ್ಕೊಳಕ್ ಬರ್ತದನಪ್ಪ. ನಾವು ವಿಚಾರ ಮಾಡಿದೆವು, ಅದನ್ನ ಹಾಗೆ ಇಡುದು, ಅದನ್ನ ಬಿಡುವುದಿಲ್ಲ. ಅದನ್ನ ಹಾಗೆ ಇಟ್ಟು ಸಂಬಂಧಿ ಆಗ್ತದೆ. ಅದಕ್ಕೆ ಏನು ಸಂಬಂಧ ಅದ ಅದರದ್ದು ನಾವು ಗ್ರಹಣ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡಿದ್ರು ಇಲ್ಲಿ ಅದಕ್ಕೆ ಉದಾಹರಣೆ ಏನ್ ಕೊಟ್ರು, ಶಿವಣೋಧಾವತಿ ಅಂತ ಅನ್ನುವಂಥದ್ದು ಬರ್ತದೆ. ಕೆಂಪು ಓಡುತ್ತದೆ ಅಂದ್ರೆ ಕೆಂಪು ಓಡುತ್ತದೆ ಅದು ಕೂಡ ನಮ್ಗೆ ಅರ್ಥ ಆಯ್ತು. ಶಕ್ಯಾರ್ಥ ಯಾವ್ದು ಕೆಂಪು ಪ್ರಯತ್ನ ನೋಡು. ಆ ಶಕ್ಯಾರ್ಥ ಕೆಂಪು ಬಣ್ಣ, ಆ ಬಣ್ಣ ಏನಾದ್ರೂ ಒಂದು ಗುಣ, ಆ ಗುಣದಲ್ಲಿ ಕ್ರಿಯೆ ಅನ್ನೋದು ಸಂಭವಿಸುವುದಿಲ್ಲ. ಆ ಗುಣ ಯಾರ ಆಶ್ರಯದಾಗ ಅದ ಅದಕ್ಕೆ ಗುಣಿ ಅನ್ನಬೇಕು. ಆ ಗುಣಿಯಲ್ಲಿ ಮಾತ್ರ ಕ್ರಿಯೆ ಸಂಭವಿಸ್ತದೆ. ಗುಣಿಯಲ್ಲಿ ಮಾತ್ರ ಕ್ರಿಯೆ ಸಂಭವಿಸ್ತದೆ. ಈ ಗುಣ ಅನ್ನುವಂಥದ್ದು ಯಾರ ಇದರಲ್ಲಿ ಕ್ರಿಯೆ ಆಗುವುದಿಲ್ಲ. ಅಂದ್ರೆ ಇಲ್ಲಿ ಕೆಂಪು ಓಡುತ್ತದೆ ಅಂತ ಅನ್ನೋದೊಂದು ಬಳಕ ಅದಕ್ಕೆ ಅರ್ಥ ಮಾಡಬೇಕು. ಆ ಕೆಂಪು ಬಣ್ಣವಂತೂ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಂಪು ಬಣ್ಣ ಅನ್ನುವಂಥದ್ದು ಸ್ವತಂತ್ರ ಇರಲಿಕ್ಕೂ ಬರುವುದಿಲ್ಲ. ಅದೊಂದು ಬಳಕ ಆ ಕೆಂಪು ಬಣ್ಣ ಯಾರ ಆಶ್ರಯದಲ್ಲಿ ಉಂಟೋ ಅದು ಓಡುತ್ತದೆ ಅಂತ ನಾವು ಅದಕ್ಕೆ ಅರ್ಥ ಮಾಡಬೇಕು. ಅಂದ್ರೆ ಏನು, ಆ ಕೆಂಪು ಬಣ್ಣದ ನಾಯಿನೇ ಆಗಲಿ, ಕೆಂಪು ಬಣ್ಣದ ಕುದುರೆನೇ ಆಗಲಿ, ಕೆಂಪು ಬಣ್ಣದ ಅದು ಬಸ್ಸೇ ಆಗಲಿ, ಅದು ಓಡುತ್ತದೆ ಅಂತ ಈಗ ಅರ್ಥ ಮಾಡಬೇಕು. ಇದಕ್ಕೆ ಏನಂದ್ರು ಅದೇಹಸ್ತ ಲಕ್ಷಣ ಅಂದರು. ಇಲ್ಲ ಇದು ಒಂದು ಉದಾಹರಣೆ ನಾವು ಕೊಟ್ಟಿವಿ, ನೀವು ಅನೇಕ ಉದಾಹರಣೆ ಮಾಡಬೇಕು, ಅನೇಕ ಅರ್ಥ ಮಾಡ್ಕೋಬೇಕು. ಇನ್ನು ಮತ್ತೊಂದು ಬರ್ತೀವಿ ಭಾಗ ತ್ಯಾಗ ಲಕ್ಷಣ ಅಂತ. ಭಾಗ ತ್ಯಾಗ ಲಕ್ಷಣ ಅಂದ್ರೆ ಏನ್ರಿ, ಇನ್ನು ಎಲ್ಲೆಲ್ಲಿ ವಿರೋಧ ಬರ್ತದ್ರೆ ಅದರ ತ್ಯಾಗ ಮಾಡಬೇಕು, ಅವ್ರ ವಿರೋಧ ಬರ್ತದೆ ಅದನ್ನು ಗ್ರಹಣ ಮಾಡಬೇಕು. ಇದು ನಮ್ಮ ಆತ್ಮಸ್ವರೂಪವನ್ನ ಅಥವಾ ಜೀವ ಈಶ್ವರದಲ್ಲಿ ಇರ್ತಕ್ಕಂಥ ದೇಹವನ್ನ ಅರಿಯಲಿಕ್ಕೆ ಬಹಳ ಅನುಕೂಲವಾದಂಥದ್ದು ಇದು. ಏನು ಭಾಗ್ಯ ಲಕ್ಷಣ ಅಂದ್ರೆ, ಯಾವ ಮಾತನ್ನು ನಾವು ಹೇಳ್ಕೊಂಡು ಬಂದಿದ್ದೆವು ಆ ಮಾತಿನಲ್ಲಿ ಕೆಲವೊಂದು ವಿರೋಧಗಳು ಬಿಡ್ಲಿಕ್ಕೆ, ಆ ವಿರೋಧ ಬಿಟ್ಟು ಬಿಡ್ಬೇಕು. ಮತ್ತು ಯಾವುದು ಅವಿರೋಧನ ಅದನ್ನು ಗ್ರಹಣ ಮಾಡಬೇಕು. ಅದಕ್ಕೆ ಉದಾಹರಣೆ ಕೊಟ್ಟು ಆ ಉದಾಹರಣೆ ಹೇಳಂತ ಏನದು, ಸೋ ಎಂಬ ದೇವದತ್ತ. ಅದೇ ಅವನೇ ಈ ದೇವದತ್ತನು. ಇದ್ರ ಅವನೇ ಈ ದೇವದತ್ತನು ಅಂದ್ರೆ ಅವನೇ ಅಂದ್ರೆ ನೋಡ್ರಿ, ಅವನು ಅನ್ನುವಂಥದ್ದು ಏನದ ಬೇರೆನೇದ, ಇವನು ಅನ್ನುವಂಥದ್ದು ಬೇರೆನೇದ. ಅವನು ಅಂತಂದೇವಂದ್ರ ಅವನ ಮುಂದೆ ಇರಲಿ. ಇದಕ್ಕೆ ತೃತೀಯ ಪುರುಷ ಅಂತ ವ್ಯಾಕರಣದಲ್ಲಿ ತೃತೀಯ ಪುರುಷ ತಾರೆ. ಬರಲಿ ಒಂದು ನಂತರ ನಿರ್ಣಯ ಮಾಡುವ ಸಂದೇಹವಂದ್ರ ಅವನು ಅನ್ನುವಂತಹ ಪದಕ್ಕೆ ಯಾವನು ವಿಷಯ ಬರುವನು ಅವ ಈಗ ವರ್ತಮಾನದಲ್ಲಿ ಇಳಿಯಲ್ಲ. ಬರೆ ಇವ ಬಂದನ ಅವ ಬಂದಿಲ್ಲ, ಇವ ಬಂದನ ಅವ ಬಂದಿಲ್ಲ. ಇವ ಅನ್ನುವಂಥದ್ದು ಈಗ ವರ್ತಮಾನದಲ್ಲಿ ಅದನ್ನು ಅವ ಅನ್ನುವಂಥದ್ದು ಇಲ್ಲಿಲ್ಲ, ಅವ ಇಲ್ಲಿಲ್ಲ ಅವ ಎಲ್ಲಿ ಅದನ್ನು ಅಂದ್ರ ಇಲ್ಲಿ ಯಾವನು ಎಲ್ಲಿ, ಯಾವನು ಎಲ್ಲಿ ಇವು ಏನದವಲ್ಲ ಇದನ್ನ ಮೊದಲು ನಮ್ಮನ್ನ ನಿರ್ಣಯ ಮಾಡುದು. ಅವನೇ ಅಂದ್ರೆ ಹಿಂದ ನೋಡಿದವನೇ ಅತಿ ಬೇಡ ನಮ್ಗೆ. ಯಾಕಂದ್ರೆ ಕಾಶಿಗೆ ಇಬ್ಬರು ಹೋಗಿದ್ರು, ಅದು ಸಂಕ್ಷಿಪ್ತ ಹೇಳಕ್ಕಂದ್ರ ಅಲ್ಲಿ ರಾಜ ಮೆರವಣಿಗೆ ನಡೆದಿತ್ತು. ಆ ರಾಜನ ಮೆರವಣಿಗೆಯನ್ನು ನೋಡಿದ್ರು, ನೋಡಿ ತಮ್ಮ ಊರಿಗೆ ಬಂದರು, ಇನ್ನು ದರ್ಶನ ಮಾಡಿ ಊರಿಗೆ ಬಂದರು. ಕಾಲಾಂತರದಲ್ಲಿ ಅಂದ್ರೆ ಅನೇಕ ವರ್ಷಗಳ ನಂತರ ಆ ಕಾಶಿಯ
ಮತ್ತೊಬ್ಬ ರಾಜ ಸೋಲಿಸಿ ಆ ರಾಜ್ಯವನ್ನ ಕಬಳಿಸಿಕೊಂಡ. ಇವ ಮೈ ಮನಸ್ಕೊಂಡು ಏನ್ ಮಾಡ್ದ, ಇವನ್ನ ರಾಜ ಅಂತ ಗೊತ್ತಾದ ನನಗೆ ಹೊಡಿತಾನಿವ ಅಂತ ತಿಳ್ಕೊಂಡು ಸಾಧು ಮೇಷ ಹಾಕೊಂಡ. ಸಾಧು ಮೇಷ ಹಾಕೊಂಡು ಮತ್ತು ಉಪಜೀವನ ನಡಿಬೇಕಲ್ಲ, ಅದಕ್ಕ ಭಿಕ್ಷಾಬೇಡಿ ಉಪಜೀವನ ಸಾಧಿಸ್ಕೊಂಡು ಊರು ತಿರುಗಲಿ ಕಟ್ಟಿದ್ರ. ಅದೇ ಸಂದರ್ಭದಲ್ಲಿ ಊರಿಗೂ ಬಂದ. ಊರಿಗೆ ಬಂದು ಭಿಕ್ಷಾ ಬೇಡ್ಕೊಟ್ಟು ಮನೆ ಮನೆ ತಿರುಗ್ತಿದ್ದ. ಅದ್ರಾಗ ಒಬ್ಬ ಅಂದ, ಏನು ಇವ ಕಾಶಿ ರಾಜ ಅಂದ. ಮತ್ತೊಬ್ಬ ಅಂದ, ಕಾಶಿ ರಾಜ ಯಾಕಾತನು? ಎಲ್ಲಿ ಕಾಶಿ? ಯಾವ ರಾಜ? ಅವ ಇವ ಭಿಕಾರಿ, ಅವ ಕಾಶಿ ರಾಜ. ರಾಜ ಭಿಕಾರಿ ಆಗ್ತಾನ. ಮತ್ತದು ಆಗ ಕಾಶಿ ಅನ್ನುವಂಥದ್ದು ಅದು ಏನು ಉತ್ತರ ಮಾಡ್ತಾನೆ, ಇವ ದಕ್ಷಿಣ ಮಾಡ್ತಾನೆ, ಕರ್ನಾಟಕ ಈ ಕಾಶಿ ಗುರು, ಈಗ ನಮ್ಮೂರು ಗುರು, ಅದನ್ನು ಬಿಡು, ನಮ್ಮೂರು ಬಿಡು. ನಾವು ಹಿಂದೆ ನೋಡೋದು ಈ ವರ್ತಮಾನ ಕಾಲ ಗುರು ಇದೆ. ಆ ಇರ್ತಕ್ಕಂಥ ಅವನು ಪೋಷಾಕಗಳ ರಾಜೆಯಿಂದ ಬೇರೆ ಬೇರೆ ಪೋಷಾಕಗಳನ್ನು ಹಾಕೊಂಡಿದ್ದಾನೆ, ಅದನ್ನು ಬಿಡು. ಈಗ ಇವ ಸನ್ಯಾಸಿ ಪೋಷಾಕ ಹಾಕೊಂಡ, ಇದನ್ನು ಬಿಡು. ಮತ್ತೆ ಏನು ನೋಡು, ಆ ಪೋಷಾಕ ಹಾಕೊಂಡಂಥದ್ದು ಅಲ್ಲಿ ಇದ್ದಂಥದ್ದು ವ್ಯಕ್ತಿತ್ವದ ಆ ವ್ಯಕ್ತಿ ಕಡೆ ನೋಡು, ಆ ವ್ಯಕ್ತಿ ಕಡೆ ನೋಡು, ಅವನ ಲಕ್ಷಣ ನೋಡು. ಆ ರಾಜ ನೋಡುವಂತ ರಾಜನ ಲಕ್ಷಣ ಈಗ ಸಾಧು ಆಗ್ಯದಲ್ಲ ಇವನ ಲಕ್ಷಣ ಎರಡು ಒಂದೇ ಅದಾವ, ಬೇರೆ ಬೇರೆ ಅದಾವು. ಅವನ ಊರು ಬೇರೆ ಇರ್ಬೋದು, ಈ ಊರು ಬೇರೆ ಇರ್ಬೋದು. ಅದು ಕಾಲ ಬೇರೆ ಇರ್ಬೋದು, ಈ ಕಾಲ ಬೇರೆ ಇರ್ಬೋದು. ಅವನ ಪೋಷಾಕ ಬೇರೆ ಇರ್ಬೋದು, ಇವನ ಪೋಷಾಕ ಬೇರೆ ಇರ್ಬೋದು. ಅವನ ವ್ಯವಹಾರ ಅಥವಾ ಅವನ ವ್ಯಾಪಾರ, ಅವನ ವೃತ್ತಿ ಬೇರೆ ಇರ್ಬೋದು, ಇವನು ವೃತ್ತಿ ಬೇರೆ ಅದ. ಶಿಕ್ಷಣ ಅಂತಾನೆ ಇವನು ವೃತ್ತಿ ಅಲ್ಲ. ಅಂದ್ರ ಇವೆಲ್ಲವುಗಳನ್ನು ಬಿಟ್ಟು ಏನ್ ಮಾಡು, ಆ ವ್ಯಕ್ತಿಯನ್ನು ನೋಡು. ಅಂದ್ರೆ ಇವೆಲ್ಲ ವಿರೋಧಿ ಭಾಗಗಳು. ಈ ವಿರೋಧ ಭಾಗಗಳನ್ನು ತ್ಯಾಗ ಮಾಡಿ ವಿರೋಧಿ ಭಾಗ ಏನದ ಆ ವ್ಯಕ್ತಿ ಅದರ ಗ್ರಹಣ ಮಾಡುವುದು. ಅಂದರೆ ಇದು ಭಾರತೀಯ ಲಕ್ಷಣ. ಇದಕ್ಕೆ ಭಾರತೀಯ ಲಕ್ಷಣ, ಭಾರತೀಯ ಲಕ್ಷಣ ಇರೋದು. ಇದು ಯಾಕೆ ಹೇಳ್ತೀನಿ ಅಂದ್ರ ಜೀವನಿಗೂ ಮತ್ತು ಈಶ್ವರನಿಗೂ ಭೇದ ಬಂದರಲ್ಲ, ಭೇದ ಬಂದರಲ್ಲ. ಆ ಭೇದ ಎಲ್ಲೆಲ್ಲದ ಬಿಡು, ಆ ಭೇದವನ್ನು ಗ್ರಹಣ ಮಾಡಿ. ಏನದು ಸ್ವಲ್ಪ ಅದಕ್ಕೆ ಹೋಗಿ ಮುಂದೆ ಹೋಗೋಣ. ಸಿದ್ಧಾಂತ ಹೇಳೋದಾಗೆ ಗೊತ್ತಾಗ್ತದೆ. ಅಲ್ಪಜ್ಞ ಸರ್ವಜ್ಞ. ಈ ಅಲ್ಪ ಮತ್ತು ಸರ್ವ ಅನ್ನುವಂಥದ್ದು ಬಿಟ್ಟುಬಿಡು. ನೋಡಿ ಅದು ಹೇಳಿ ಅವನು ತಿಳ್ತಾನ, ಅವನು ತಿಳಿತಾನ. ತಿಳಿಯುವಂಥದ್ದು ಇಬ್ಬರಲ್ಲಿ ಸಮಾನವಾಗ್ಯದ. ತಿಳಿಯುವಂಥದ್ದು ಇಬ್ಬರಲ್ಲಿ ಸಮಾನ ಅದ. ಒಬ್ಬ ಬ್ರಹ್ಮಾಂಡಕ್ಕೆ ಎಷ್ಟು ಸಂಬಂಧ ಆಟ ತಿಳಿತಾನ, ಒಬ್ಬ ಬ್ರಹ್ಮಾಂಡಕ್ಕೆ ಸಂಬಂಧ ಗೊತ್ತಿರ್ತಾನೆ. ಕರ್ತಾ ಇದ್ದಾನ, ಅವನು ಭಕ್ತ ಇದ್ದಾನ. ಯಾವ ಕರ್ತಾನ, ಅವನು ಭಕ್ತ ಇದ್ದಾನ. ಅದನ್ನು ಕೊಡು. ಯಾವ ಅಕರ್ತ ಇದ್ದಾನೆ, ಅವನು ಭಕ್ತ ಇದ್ದಾನೆ. ಅದನ್ನು ಕೊಡು. ಅವು ವಿರೋಧ ಬಂದ ನೋಡಿ, ವಿರೋಧ ಕರ್ತ ಅಕರ್ತ ಆಗುದಿಲ್ಲ. ಅವರು ವಿರೋಧ ಆಗದ ಇಬ್ಬರಲ್ಲಿ, ಈಶ್ವರನಲ್ಲಿ ಜೀವನಲ್ಲಿ